ಶ್ರೀಗುರುಭ್ಯೋ ನಮಃ ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹಯಗ್ರೀವ ಪದಾಂಬೋಜಮಾನಸಂ ಸ್ವಾದೀಶ ಪ್ರಿಯಂ ಗುರುಗೋವಿಂದ ವಿಠ್ಠಲದಾಸವರ್ಯಂ ಗುರುಂ ವಂದೇ ನಿರಂತರಂ. ಶೇಷಾಂಶ ಸುಬ್ಬರಾಯಾಖ್ಯಂ ದಾಸಾರ್ಯಜ್ಞಾನಿ ಸೇವಿತಂ ಭೂಸುರೋದ್ಧರಣೆ ನಿಷ್ಠಂ ವಾ ಸರ್ವಾಸರಹಂ ಭಜೆ. ರಾಘವೇಂದ್ರ ಕೃಪಾಪಾತ್ರಂ ಕೌತಾಳ ಕ್ಷೇತ್ರವಾಸಿನಂ ನಾನಾ ಗ್ರಂಥ ಪ್ರಣೇತಾರಂ ಗುರುಜಗನ್ನಾಥಮಹಂ ಭಜೆ. ಶ್ರೀ ರಾಘವೇಂದ್ರ ಚಿತ್ತಗ್ನಂ ಸಾರಮಾತ್ರವದಾವದಂ ದೂರೀಕೃತ ದುರಾಚಾರಂ ಕೃಷ್ಣಾಚಾರ್ಯ ಗುರುಂ ಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ರಾಮಪಾದಾಂಬುಜಾಸಕ್ತಂ ರಾಘವೇಂದ್ರ ಗುರುಪ್ರಿಯಂ ಮುನೀಂದ್ರ ಯೋಗಿನಂ ಸೇವೆ ಕಾಮಿತಾರ್ಥಪ್ರದಾಯಕಂ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ. ಜ್ಞಾನ ಭಕ್ತ್ಯಾದಿ ವೈರಾಗ್ಯ ಕಲ್ಯಾಣ ಗುಣಶಾಲಿನಾಃ ಲಕ್ಷ್ಮೀನಾರಾಯಣ ಮುನೀನ್ ವಂದೇ ವಿದ್ಯಾ ಗುರುನ್ ಮಮ. ಮಿಥ್ಯಾ ಸಿದ್ಧಾಂತ ದುರ್ಧ್ವಂಸನ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯ ಥರಣಿರ್ಭಾಸತಾಂ ನೋ ಹೃದಂಬರೇ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಗುರುಮಖಿಲ ಗುಣಗ್ನಂ ಸದ್ಗುಣೈಕಾದಿವಾಸಂ ಶಮಧಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನಭೀಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಹಯಮುಖ ಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ನಿರವದ್ಯೇ ನಿತ್ಯಭದ್ರೇ ಲಕ್ಷ್ಮೀ ಲಕ್ಷಣಲಕ್ಷಿತೆ ಹರಿಪತ್ನಿ ಜಗತ್ಕರ್ತ್ರಿ ವರದಾತ್ರಿ ನಮೋಸ್ತುತೆ. ಸುಮತಿವಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಯಮಮಯಮೇಯಂ ಧ್ಯೇಯಮಾಮ್ನಾಯ ಗೇಯಂ ಸದಯಮ ಸದಜೇಯಂ ಶ್ರೀ ಸಹಾಯಂ ಭಜೇಹಂ. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಭಿನೇತೋಸ್ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ಆ ವಿಭಸ್ವಂತನ ವಿಚಾರವನ್ನು ಕೇಳಿದ್ವಿ. ಸೂರ್ಯನ ಮಕ್ಕಳು ಅಶ್ವಿನಿ ದೇವತೆಗಳು ಹುಟ್ಟಿದ್ರು ಅನ್ನೋ ಕಥೆಯನ್ನ ಕೇಳಿದ್ವಿ. ಅದಾದ್ಮೇಲೆ ಮತ್ತೆ ಜನಮೇಜಯ ಪ್ರಶ್ನೆ ಮಾಡ್ತಿದ್ದಾನೆ. ಅದೇ ವಂಶದಲ್ಲಿ ಬಂದಂತ ಇಕ್ಷ್ವಾಕು ಚಕ್ರವರ್ತಿ ವಂಶದಲ್ಲಿ ಮುಂದೆ ಬಂದಂತವನು ಸತ್ಯ ಹರಿಶ್ಚಂದ್ರ. ಅವನ ವಂಶದಲ್ಲೇ ಮುಂದೆ ಬಂದಂಥವರು ಅನೇಕ ಸತ್ಯವ್ರತರು. ಆ ಸತ್ಯವ್ರತರ ವಂಶದಲ್ಲಿ ಬಂದಂತ ಆ ಸಗರನ ಕಥೆಯನ್ನು ಹೇಳಿ ಅಂತ. ಸಗರಸ್ತು ಸುತೋ ಬಾಹೋ ಜಗ್ನೇ ಸಹ ಗರೇಣ ಚ
ಔರ್ವಾಸ್ಯಾಶ್ರಮಮಾಗತ್ಯ ಭಾರ್ಗವೇಣ ವಿರಕ್ಷಿತ. ಆ ಸಗರನ ಕಥೆಯನ್ನು ಹೇಳ್ತಾ ಇದ್ದಾರೆ. ಸಗರ ಅದೇ ಇಕ್ಷ್ವಾಕು ವಂಶದಲ್ಲಿ ಉದ್ಭವಿಸಿದಂಥ ಮಹಾ ಪರಾಕ್ರಮಿಯಾದ ರಾಜ. ಸಗರ ಅಂತಂದ್ರೆ ಇವತ್ತು ಸಾಗರವನ್ನು ನೋಡ್ತೀವಲ್ಲ, ಸಮುದ್ರ ರಾಜ ಅಂತ ಅವನು ಹುಟ್ಟದ. ಸಾತೋಪತು ಶಿತಾಂ ಕೃತ್ವಾ ವನೇತ ಮಧ್ಯರೋಹತ ಔರ್ವಸ್ತಂ ಭಾರ್ಗವಸ್ತಾತ ಕಾರುಣ್ಯಾತ್ ಸಮವಾರಯೇ. ಉತ್ತಮ ಪಕ್ಷದಲ್ಲಿ ಬಂದು ಭೃಗು ವಂಶದಲ್ಲಿ ಬಂದಂತ ಔರ್ವ ಋಷಿ ಅಂತ. ಆ ಔರ್ವ ಋಷಿಯಿಂದ ಈ ಸಗರನ ಒಂದು ಜನ್ಮ ಆಯಿತು. ಕಾರಣ ಆಯಿತು. ಏನಕ್ಕೆ ಅಂತಂದ್ರೆ ಅವರ ಸಗರನ ತಂದೆ ಇವನು ತಾಯಿಯ ಗರ್ಭದಲ್ಲಿದ್ದಾಗ, ಸಗರ ತಾಯಿಯ ಗರ್ಭದಲ್ಲಿದ್ದಾಗ ಅವರ ತಂದೆ ಸತ್ತಾಗ ತಾಯಿ ಏನು ಮಾಡಿಬಿಟ್ಲು, ನಾನು ಸಾಗಮನ ಮಾಡ್ತೀನಿ ಅಂತ ಹೇಳಿ ಚಿತೆಯನ್ನು ಏರಿದ್ಲು. ಆಗ ಔರ್ವಾಸನ ಋಷಿಗಳು ಬಂದರು. ಅಲ್ಲ, ನಿನ್ನ ಹೊಟ್ಟೆಯಲ್ಲಿ ಎಂತ ಮಗು ಹುಡ್ತಿದ್ದಾನೆ ಅಂತಂದ್ರೆ ಅವನು ಸಾಮಾನ್ಯ ಅಲ್ಲ, ಬಹಳ ಪರಾಕ್ರಮಿ. ಅವನು ಉದರದಲ್ಲಿರುವಾಗ ನೀನು ಗರ್ಭವತಿ ಆದಾಗ ನೀನು ಹೋಗಿ ಸಾಗಮನ ಮಾಡೋದು ಅದು ಧರ್ಮ ಅಲ್ಲ. ನಿನ್ನ ಕರ್ತವ್ಯ ಏನು ಅಂತಂದ್ರೆ ಆ ಗರ್ಭದಲ್ಲಿರೋ ಶಿಶುವನ್ನು ಪೋಷಣೆ ಮಾಡಿ ಮುಂದೆ ಅವನು ಉತ್ತಮನಾಗುವಂತೆ ನೀನು ಬಲಿಷ್ಠನನ್ನಾಗಿ ಮಾಡಬೇಕು ಅವನ್ನ ಅಂದಾಗ ಸರಿ ಚಿತೆಯಿಂದ ಇಳಿದು ಬಂದು ಆ ಔರ್ವಾಸನ ಋಷಿಗಳು ಅವಳ ಆ ಗರ್ಭದ ವಿಚಾರಕ್ಕೆ ಅದನ್ನು ರಕ್ಷಣೆ ಮಾಡಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟರು ಅಂತ ಈ ರೀತಿ ಹೇಳ್ತಾರೆ. ಮುಂದೆ ಸಗರ ಅಂತ ಅವನಿಗೆ ನಾಮಕರಣವನ್ನು ಮಾಡ್ತಾರೆ. ಮುಂದೆ ಆ ಸಗರ ತೇ ವದ್ಯವನ ವಾನ ವೀರೇಣ ಸಗರೇಣ ಮಹಾತ್ಮನಃ ವಸಿಷ್ಠಂ ಶರಣಂ ಗತ್ವಾ ಪ್ರಣೀಪೇತು ಮುನೀಶ್ವಯ. ಈ ಸಗರ ಮಹಾರಾಜ ಅನೇಕರನ್ನ ಕೊಲ್ತಿರ್ತಾನೆ. ಆಗ ಎಲ್ಲ ದೇವತೆಗಳು ಹೋಗಿ ವಸಿಷ್ಠರನ್ನು ಮೊರೆ ಇಡ್ತಾರೆ. ಈ ಔರ್ವಾಸನ ಋಷಿಯ ಅನುಗ್ರಹದ ಬಲ ಅವರಿಂದ ರಕ್ಷಿಸಲ್ಪಟ್ಟಂತ ಹುಡುಗ ಆ ಸಗರ ಅವನೆಲ್ಲರನ್ನು ಕೊಲ್ತಾ ಇದ್ದಾನೆ. ವಸಿಷ್ಠರ ನಿಮ್ಮ ಮಾತು ತುಂಬಾ ಬೆಲೆ ಕೊಡ್ತಾನೆ, ನೀವು ಹೋಗಿ ಹೇಳಿ ಅಂತ. ಸರಿ, ವಸಿಷ್ಠರು ಬಂದರು. ಅವನಿಗೆ ಹೇಳಿದ್ರು, ನೋಡು, ಎಷ್ಟೋ ಜನ ನಿನ್ನ ನಿಂದನೆ ಮಾಡಿದ್ದಾರೆ, ಧರ್ಮ ನಿಂದನೆ ಮಾಡಿದ್ದಾರೆ ಅಂತ ನೀನು ಈ ರೀತಿ ಮಾಡ್ತಿದ್ಯಾ. ನೀನು ಹಿಂದಿನವ್ರನ್ನ ನಿಂದನೆ ಮಾಡಿದ್ದಾರೆ ಅಂತ ನೀನು ಕೊಲ್ತಿದ್ಯಾ. ಅವ್ರನ್ನ ಕೊಲ್ಲೋದು ಬೇಕಾಗಿಲ್ಲ. ಕೊಲ್ಲದ ಬದಲು ಏನ್ ಮಾಡ್ಬೋದು ಅಂತಂದ್ರೆ ಅವರನ್ನು ವಿಕಾರ ಮಾಡು ಅಂತ. ಈ ಸಗರ ಏನ್ ಮಾಡ್ದ ಅಂತಂದ್ರೆ, ಒಬ್ಬ ಮನುಷ್ಯನನ್ನು ಕೊಲ್ಲಬೇಕು ಅಂತಂದ್ರೆ ಅವನ್ನೇನು ಚಾಕು ಇಟ್ಟು ಸಾಯಿಸಬೇಕು, ವಿಷ ಹಾಕಬೇಕು ಅಂತಾನೆ ಎಲ್ಲ. 10 ಜನರ ಮುಂದೆ ಅವನ್ನ ಬೈದ್ರೆ ಅದು ಅವನ್ನ ಸಾಯಿಸಿದಂಗೆ. ಅದಕ್ಕೆ ಇವನೇನ್ ಮಾಡ್ದ, ಅವರನ್ನ ಅರ್ಧ ಮುಂಡನ ಮಾಡ್ದ, ಅರ್ಧ ಮೀಸೆಯನ್ನಿಟ್ಟ, ಮೈಯೆಲ್ಲ ವಿಕಾರ ಮಾಡಿಬಿಟ್ಟು ಕಳಿಸ್ಬಿಟ್ನಂತೆ. ಆಗ ಎಲ್ಲರೂ ಅವರನ್ನು ನೋಡಿ ನಕ್ಕದಾಗ ಅವರು ಸತ್ತಂತೆ ಆಯಿತು ಅಂತ ಈ ರೀತಿ ಮಾಡ್ತಿದ್ದ. ಮುಂದೆ ಆ ಸಗರ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನ್ಕೊಂಡ. ಇಡೀ ಭೂಮಂಡಲವನ್ನು ನಾನು ಗೆಲ್ಲಬೇಕು ಅಂತೇಳಿ ಅಶ್ವಮೇಧ ಯಾಗ ಮಾಡಬೇಕು ಅಂತ ಅನ್ಕೊಂಡ. ಅಶ್ವಂ ವೈ ಪ್ರೇರಯಾಮಾಸ ವಾಜಿಮೇಧಾಯ ದೀಕ್ಷಿತ ತಸ್ಯ ಚಾರಾಯ ತಸ್ಸೋಶ್ವ ಸಮುದ್ರೇ ಪೂರ್ವ ದಕ್ಷಿಣೆ. ಒಂದು ಕುದುರೆಗೆ ಒಂದು ಬೋರ್ಡ್ ಹಾಕಿ ಕಳಿಸ್ಬೇಕು. ಏನಂತ ಅಂತಂದ್ರೆ, ನಿನಗೆ ಸಾಮರ್ಥ್ಯ ಇದ್ರೆ ಈ ಕುದುರೆಯನ್ನ ಕಟ್ಟಿ ನನ್ನ ಒಟ್ಟಿಗೆ ಯುದ್ಧ ಮಾಡು. ನಿನಗೆ ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ನನಗೆ ನೀನು ಎಷ್ಟೋ ಹೇಳ್ತಿದ್ದ, ಇಷ್ಟೆಲ್ಲ ದುಡ್ಡು ಕೊಡಬೇಕು, ಇಷ್ಟು ಟ್ಯಾಕ್ಸ್ ಕಟ್ಟಬೇಕು ಅಂತ, ಅಷ್ಟು ಕಟ್ಟಿ ನೀನು ಬದುಕೋಬಹುದು ಅಂತ. ಸರಿ, ಇದೇ ರೀತಿ ಎಲ್ಲ ಮಾಡೋ ಕಾಲಕ್ಕೆ ಈ ಕುದುರೆ ಎಲ್ಲ ಕಡೆ ಬರ್ತಿದ್ದಿಲ್ಲ ಅಂತ ಹೇಳಿ ಕೆಲವೊಬ್ರು ಆ ಸಮುದ್ರ ರಾಜನ ಬಗಲ್ನಲ್ಲೇ ಆ ಕಪಿಲ ಋಷಿಗಳ ಆಶ್ರಮ, ಕಪಿಲ ನಾಮಕ ಪರಮಾತ್ಮ ಋಷಿ ರೂಪದಲ್ಲಿ ಬಂದಂತ ಪರಮಾತ್ಮ, ಅವನ ಆಶ್ರಮದಲ್ಲಿ ಆ ಕುದುರೆ ಕಟ್ಟಿಬಿಟ್ಟಿದ್ರು. ಈ ಸಗರ ನೋಡ್ತಾನೆ, ಇದೇನು ಕುದುರೆ ಎಲ್ಲಿ ಕಾಣಿಸ್ತಾನೆ ಇಲ್ಲವಲ್ಲ ಲೋಕದಲ್ಲಿ ಎಲ್ಲೂ ಅಂತಂದ್ರೆ, ಕಪಿಲ ಋಷಿಯ ಆಶ್ರಮದಲ್ಲಿ ಗೋವುಗಳ ಮಧ್ಯದಲ್ಲಿ ಆ ಕುದುರೆ ಇತ್ತು. ಇದನ್ನು ಇಟ್ಟವರು ಪ್ರಾಕೃತವಾಗಿ ಆ ಸಮುದ್ರ ರಾಜನ ಮಕ್ಕಳೇ. ಹೀಗಾಯ್ತಲ್ಲ ಅಂತ ಹೇಳಿ ಆ ಕಪಿಲ ನಾಮಕ ಪರಮಾತ್ಮನ ಹತ್ರ ಬಂದು ಆ ಸಗರ ರಾಜ ಕೇಳ್ತಿದ್ದಾನೆ, ನನ್ನ ಕುದುರೆಯನ್ನು ನೀನ್ ಇಟ್ಕೊಂಡಿದ್ಯಾ, ನಿನ್ನ ನಾ ಸುಮ್ಮನೆ ಬಿಡಲ್ಲ ಅಂತ. ಆಗ ಕಪಿಲ ನಾಮಕ ಪರಮಾತ್ಮ ತಸ್ಯ ಚಕ್ಷೋ ಸಮುತ್ತೇನ ತೇಜಸ ಪ್ರತಿಬುದ್ಧತ ದದ್ಗಾಸ್ತೆ ವೈ ಮಹಾರಾಜ ಚತ್ವಾರ ತ್ವವಶೇಷತ. ಆ ಸಚ್ಚಿದಾನಂದ ರೂಪನಾದ ಕಪಿಲ ನಾಮಕ ಪರಮಾತ್ಮ ನೇತ್ರಾಗ್ನಿ, ತನ್ನ ಕಣ್ಣುಗಳಿಂದ ಅಗ್ನಿಯನ್ನ ತಂದು ಅವನು ಉಳಿದಂತ ಎಲ್ಲ ಮಕ್ಕಳನ್ನ ಕೊಂದುಬಿಟ್ನಂತೆ. ಎಷ್ಟು ಜನ ಆ ಸಗರ ರಾಜನ ಮಕ್ಕಳು ಅಂದ್ರೆ 60,000 ಜನ. 60,000 ಜನ ಸುಟ್ಟು ಭಸ್ಮ ಆಗೋದು.
ಆಗ ಸಗರರಾಜ ಅನ್ಕೊಂಡ, ಓಹೋ ದೇವರ ವಿರುದ್ಧ ನಾನು ಹೋಗಿದ್ದೀನಿ, ಇದರಲ್ಲಿ ಆ ಸ್ವಾಮಿದೇನಿಲ್ಲ, ನನ್ನ ಮಕ್ಕಳು ಮಾಡಿದ ಕಾರ್ಯನೇ, ಅದಕ್ಕೆ ನನ್ನ ಮಕ್ಕಳು ಇಲ್ಲಿ ಕುದುರೆ ತಂದು ನಿಲ್ಸಿದ್ದು ಅಂತ ಸುಟ್ಟಾಕ್ಬಿಟ್ಟ ದೇವರು. ಈಗ ನನ್ನ ಮಕ್ಕಳಿಗೆ ಮೋಕ್ಷ ಆಗಬೇಕು, ಯಾಕಂದ್ರೆ ಮಕ್ಕಳನ್ನ ನೋಡ್ತಾನೆ ಎಲ್ಲ ಪ್ರೇತವಾಗಿ ನಿಂತುಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂದಾಗ ಕಪಿಲರಾಮ ಪರಮಾತ್ಮನೇ ಹೇಳ್ತಾನೆ, ಸ್ವಾಮಿ ನನಗೆ ನನ್ನ ಮಕ್ಕಳು ಉದ್ಧಾರಕ್ಕೆ ಏನಾದ್ರು ಮಾಡು ಅಂದಾಗ ಆಗ ದೇವರು ಹೇಳ್ತಾನೆ ಕಪಿಲರಾಮ ಪರಮಾತ್ಮ, ನೋಡು ನಿನ್ನ 60,000 ಮಕ್ಕಳು ರಾಜ ಪಂಚಜನೋ ನಾಮ ಬಭುವ ಸಮಹಾಬಲ ಇತರ ಸುಷವೇ ತುಂಬಿ ಬೀಜ ಪೂರ್ಣಾಮಿ ದೃಷ್ಟತ, ಅವರೆಲ್ಲ ಒಳ್ಳೆ ಬಲವಂತರು, ಆದರೆ ನೀನು ಅವರನ್ನು ಉದ್ಧಾರ ಮಾಡಬೇಕು ಅಂತಂದ್ರೆ ಗಂಗೆಯನ್ನು ಭೂಮಿಗೆ ತರಬೇಕು ಅಂದ. ಆಗ ಸಗರರಾಜ ತಪಸ್ಸನ್ನು ಮಾಡಿ ಆ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾನೆ. ದಿಲೀಪಸ್ಯತು ದಾಯಾದ ಮಹಾರಾಜೋ ಭಗೀರಥಃ. ಈ 60,000 ಜನ ಮಕ್ಕಳು ಹೆಂಗ್ ಹುಟ್ಟಿದ್ದು ಅಂದ್ರೆ, ಅವರ ಹೆಂಡತಿ, ಎರಡನೇ ಹೆಂಡತಿ, ಸಗರರಾಜನ 2 ಹೆಂಡತಿರು, ಆ ಎರಡನೇ ಹೆಂಡತಿ ಅವಳು ಈ ಮಕ್ಕಳನ್ನ ಹೆಂಗೆ ಎತ್ತಿದ್ಲು ಅಂತಂದ್ರೆ ಸೋರೆಕಾಯಿಯನ್ನ ಗರ್ಭದಿಂದ ಹೊರಗಿಟ್ಲಂತ. ಸೋರೆಕಾಯಿ, ಆ ಸೋರೆಕಾಯಲ್ಲಿ ಬೀಜ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ತುಪ್ಪದ ಗಡಿಗೆಯಲ್ಲಿ ಇಟ್ಟಂತೆ. ಅದರಿಂದ ಹುಟ್ಟಿದಂಥವರಂತೆ 60,000 ಜನ ಸಗರರಾಜನ ಮಕ್ಕಳು. ಹಾಗಾಗಿ ಮುಂದೆ ಆ ಭಾಗೀರಥಿಯನ್ನ ಭೂಮಿ ಕರೆಸ್ಬೇಕು ಅಂತ. ಸರಿ ಆಯ್ತು, ಆ ಕಪಿಲನಾಮಕ ಪರಮಾತ್ಮನ ಅನುಗ್ರಹ ಬಲದಿಂದ ತರಿಸ್ಬೇಕು ಅಂತ ಇಚ್ಛೆ ಪಟ್ಟಿ ತಪಸ್ ಮಾಡ್ತಿದ್ದಾನೆ. ಆ ಗಂಗೆಯನ್ನು ತರಿಸೋದು ಅಷ್ಟು ಸುಲಭದ ಮಾತಲ್ಲ. ಆ ಪರಮಾತ್ಮನ ಪಾದದಿಂದ ಅಂಗುಷ್ಟದಿಂದ ಹುಟ್ಟದಂತ ಪುಣ್ಯಾತ್ಗಿತ್ತಿ ಆ ಗಂಗೆ. ಆ ಗಂಗೆಯನ್ನ ಪ್ರಾರ್ಥನೆ ಮಾಡಿ, ನೀನು ಭೂಮಿಗೆ ಬಂದು ಆ ಗಂಗಾ ನದಿ ಯಾವಾಗ ಸಮುದ್ರಕ್ಕೆ ಸೇರುತ್ತೆ ಆಗ ನನ್ನ 60,000 ಮಕ್ಕಳಿಗೆ ಮೋಕ್ಷ ಆಗುತ್ತೆ ಅಂತ ಕಪಿಲನಾಮ ಪರಮಾತ್ಮ ಹೇಳಿದಾನೆ. ಅದಕ್ಕೆ ನೀನು ಭೂಮಿಗೆ ಇಳಿದು ಸಮುದ್ರವನ್ನು ಸೇರು. ಆಗ ಆ ಗಂಗೆ ವೇಗ ಎಷ್ಟು ಅಂತಂದ್ರೆ, ಗಂಗೆಯ ಒಂದು ದುಂಬಿ ಭೂಮಿಗೆ ಬಿದ್ದರೆ ಭೂಮಿ 1000 ಚೂರಾಗದಂತೆ, ಅಷ್ಟು ವೇಗ ಗಂಗೆದು. ಅದಕ್ಕೆ ಈ ಗಂಗೆಯನ್ನ ನೇರವಾಗಿ ಭೂಮಿ ಮೇಲೆ ಬೀಳಿಸ್ಲಿಕ್ಕಾಗಲ್ಲ, ಏನಾದ್ರು ಮಾಡಬೇಕು ಅಂದಾಗ ಸಗರರಾಜ ರುದ್ರದೇವರು ಮೊರೆ ಇಟ್ಟ. ರುದ್ರದೇವರು ಹೇಳಿದ್ರು, ಸರಿ ಆಯ್ತು, ನಾನು ನನ್ನ ತಲೆ ಮೇಲೆ ಆ ಗಂಗೆಯನ್ನು ಧಾರಣೆ ಮಾಡಿ 99 ಕಣಗಳನ್ನು ನಾನು ಹಿಡಿದು ಒಂದೇ ಒಂದು ಕಣವನ್ನು ಭೂಮಿಗೆ ಹರಿಸ್ತೀನಿ ಅಂದಾಗ ಆ ಗಂಗೆ ಒಂದು ಕಣದಲ್ಲಿ ಭೂಮಿಗೆ ಬಂದ್ಲು. ಆ ಒಂದು ಕಣ ಭೂಮಿಗೆ ನೇರವಾಗಿ ಬಿದ್ದಿದ್ರು ಕೂಡ ಭೂಮಿ 2 ಹೋಳಾಗ್ತದಂತೆ. ಅದಕ್ಕೆ ಅವಳು 14 ರೂಪವನ್ನು ತಗೊಂಡು 14 ಕಡೆ ಬಿದ್ಲು. ಆ ಒಂದು ತುಣುಕು 14 ಕಡೆ ಬಿದ್ದು ಅದೆಲ್ಲ ಮುಂದೆ ಸಂಗಮ ಆಗಿ 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 ಆ ದೇವಪ್ರಯಾಗ ಅಂತ ಅಲ್ಲಿ ಗಂಗೆ ಅಂತ ಅನ್ನಿಸ್ಕೊಂಡು ಸೀದಾ ಬರ್ತಿದ್ಲು. ಈ ಗಂಗೆ ಜನ್ನು ಋಷಿಗಳನ್ನ ನೋಡಿದ್ಲು ದೇವಲೋಕದಲ್ಲಿ. ಜನ್ನು ಋಷಿಗಳನ್ನ ನೋಡಿ ಈ ಜನ್ನು ಋಷಿಗಳನ್ನ ಗಂಡನನ್ನಾಗಿ ಪಡಿಬೇಕು ಅಂತ ಅನ್ಕೊಂಡು, ಆದ್ರೆ ತುಂಬಾ ವೈರಾಗ್ಯವಂತರು ಆ ಜನ್ನು ಋಷಿಗಳು. ಅವರು ಅದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಇವನು ನನ್ನ ಮದುವೆ ಆಗ್ಲಿಕ್ಕೆ ಒಪ್ಪಲಿಲ್ಲ ಅಂತ ಹೇಳಿ ಆ ಜನ್ನು ಋಷಿಗಳ ಆಶ್ರಮವನ್ನೇ ಕೊಚ್ಕೊಂಡು ಹೋಗೋ ರೀತಿ ಮಾಡೋಣ ಅಂತ ಹೇಳಿ ಆ ಗಂಗೆ ಹರ್ಕೊಂಡ್ ಬರ್ತಿದ್ದಾಳೆ. ಆ ಜನ್ನು ಋಷಿಗಳ ಆಶ್ರಮ ಎಲ್ಲ ಕೊಚ್ಕೊಂಡು ಹೋಗ್ಬೇಕು. ದೂರದಲ್ಲಿ ನೋಡಿದ್ರು ಜನ್ನು ಋಷಿಗಳು, ಓಹೋ ಇವಳು ಬಂದು ನನ್ನ ಕೊಚ್ಕೊಂಡು ಹೋಗಂಗ್ ಮಾಡ್ತಾಳ ಅಂತ ರಭಸವಾದ ಗಂಗೆಯನ್ನು ಆಚರಣೆ ಮಾಡಿಬಿಟ್ರಂತೆ. ಮುಗದೇ ಹೋಯ್ತು. ಆಗ ಮತ್ತೆ ಸಗರರಾಜ ಮೊರೆ ಇಟ್ಟ, ನಾನು ಗಂಗೆನ ಕರೆಸಿರೋದು ಇನ್ನು ಸ್ವಿಮ್ಮಿಂಗ್ ಮಾಡಿ ಟೈಮ್ ಪಾಸ್ ಮಾಡೋಣ ಅಂತಲ್ಲ, ನನ್ನ ಮಕ್ಕಳು ಮೋಕ್ಷಕ್ಕೆ ಹೋಗ್ಬೇಕು, 60,000 ಜನ ದಯವಿಟ್ಟು ಕಳಿಸ್ಕೊಡು ಅಂದಾಗ ಸರಿ ಆಯ್ತು ಅಂತ ಹೇಳಿ ತಮ್ಮ ಬಲಗಿವಿಯಲ್ಲಿ ಆ ಗಂಗೆಯನ್ನ ಹೊರಗೆ ಹಾಕಿದ್ರು. ಆಗ ಗಂಗೆ ಮಗಳಾದ್ಲು. ಅದಕ್ಕೆ ಯಾರನ್ನ ಗಂಡನನ್ನಾಗಿ ಪಡಿಬೇಕಿದ್ಲೋ ಅವಳು ಮಗಳಾದ್ಲಲ್ಲ, ಸಂತೋಷ ಆಯ್ತು, ಪರವಾಗಿಲ್ಲ ಅಂತ ಹೇಳಿ ಜಾಹ್ನವಿ ಅಂತ ಅವಳಿಗೆ ಹೆಸರು ಬಂತು. ಎಲ್ಲ ಪಟ್ಟಣವನ್ನ ದಾಟಿ ಆ ಸಮುದ್ರರಾಜನನ್ನು ತಲುಪಿದಾಗ 60,000 ಜನ ಮೋಕ್ಷಕ್ಕೆ ಹೋದ್ರು ಅಂತ ಈ ರೀತಿ ಹೇಳುತ್ತಾರೆ. ಇದೇ ರೀತಿಯಲ್ಲಿ ಅದೇ ವಂಶದಲ್ಲಿ ಅನೇಕ ಧರ್ಮಜ್ಞರು ಬರ್ತಾರೆ. ಅದೇ ವಂಶದಲ್ಲಿ ಬಂದಂಥವನು ರಾಮದೇವರು ಕೂಡ ಅದೇ ವಂಶದಲ್ಲಿ ಬಂದರು, ದಶರಥನ ಮಗನಾಗಿ. ಆ ರಾಮದೇವರಿಗೂ ಕೂಡ ರಾಮಸ್ಯ ತನಯೋ ಜಗ್ನೇ ಕುಶ ಇತ್ಯಾಭಿ ವಿಶ್ರುತಾ ಅತಿದಸ್ತು ಕುಶ ಜಗ್ನೇ ನಿಷಾದಸ್ತ್ಯ ಸಜಾತ್ಮನ. ಆ ರಾಮದೇವರು ಕೂಡ ಲವಕುಶರು ಅಂತ 2 ಮಕ್ಕಳು. ಅವರ ಕುಲ ಕೂಡ ಮುಂದೆ ಉದ್ಧಾರ ಆಯಿತು ಅಂತ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇದು ಇಕ್ಷ್ವಾಕು ವಂಶ. ಇಕ್ಷ್ವಾಕು ವಂಶ ಪ್ರಭಾವಾಹ ಪ್ರಧಾನ್ಯೇನಾನ ಕೀರ್ತಿತಾಹ ಏತೆ ವಿವಸ್ವತಾ ವಂಶೇ ರಾಜಾನೋ ಭೂರಿ ತೇಜಸಾಹ. ನಿನ್ನೆ ಕೇಳಿದ್ವಲ್ಲ ಆ ವಿವಸ್ವನ್, ಅವನ ವಂಶದಲ್ಲೇ ರಾಮದೇವರು ಬರ್ತಾರೆ. ಇದೇ
ಕುಲ ಮುಂದೆ ಉದ್ಧಾರ ಆಯಿತು. ಇದೇ ಕುಲದಲ್ಲಿ ಆ ವಿವಸ್ವನ್ ಇದಾನಲ್ಲ, ಅಂದ್ರೆ ವಿವಸ್ವನ್ ಅಂದ್ರೆ ಸೂರ್ಯ, ಅವನ ಮಗ ವೈವಸ್ವತ. ಆ ವೈವಸ್ವತನಿಗೆ ಇನ್ನೊಂದು ಹೆಸರು ಏನು ಅಂದ್ರೆ ಶ್ರಾದ್ದ ದೇವ ಅಂತ. ಆ ಶ್ರಾದ್ದ ಅಂತ ಅವನಿಗೆ ಯಾಕೆ ಹೆಸರು ಬಂತು, ಆ ವಿಚಾರವನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ. ಕಥಂ ವೈ ಶ್ರಾದ್ದ ದೇವತ್ವಂ ಆದಿತ್ಯಸ್ಯ ವಿವಸ್ವತಃ ಶ್ರೋತೃಮಿಚ್ಛಾಮಿ ವಿಪ್ರಾಜ್ಯ ಶ್ರಾದ್ದಸ್ಯ ಚ ಪರಂ ವಿದಂ. ಅಲ್ಲ, ಶ್ರಾದ್ದ ದೇವ ಅಂತ ಕರೆದ್ರಲ್ಲ, ಏನಂಗಂದ್ರೆ ಶ್ರಾದ್ದ ಯಾರಿಗಾಗ ಮಾಡಬೇಕು, ಶ್ರಾದ್ದದ ಮಹತ್ವ ಎಂಥದ್ದು ಅಂತ ಕೇಳಿದಾಗ ಆ ಜನಮೇಜಯ ರಾಜನಿಗೆ ವೈಶಂಪಾಯನರು ಹೇಳ್ತಾ ಇದ್ದಾರೆ, ಹಂತಾತೆ ಕಥಮಿಷ್ಯಾಮಿ ಪಿತॄಣಾಂ ಸರ್ಗಮುತ್ತಮ ಯಥಾಚ ಕೃತಮಸ್ಮಾಭಿಃ ಶ್ರಾದ್ದಂ ಪ್ರೀತೀಣ ವೈ ಪಿತೃನ್. ನೋಡಿ ಜನಮೇಜಯ, ಶ್ರಾದ್ದ ಅನ್ನೋದಿದೆಯಲ್ಲ, ಇದು ಹಿಂದೆ ಗತಿಸಿದಂತ ಜೀವಿಗಳು ಯಾರಿದ್ದಾರೆ ಅವರನ್ನ ನೇಮನ ಮಾಡತಕ್ಕಂಥ ಪಿತೃದೇವತೆಗಳಿದಾರಲ್ಲ, ಅವರ ಒಳಗಡೆ ಇರುವಂತ ಭಗವಂತ. ಶ್ರಾದ್ದ ಕಾರ್ಯ ಅಂತಂದ್ರೆ ಅದು ತುಂಬಾ ಶ್ರದ್ಧೆಯಿಂದ ಮಾಡಬೇಕಾಗಿರೋದು. ಬೇರೆ ಯಾವ ಕಾರ್ಯಕ್ಕೂ ಶ್ರಾದ್ದ ಅಂತ ಕರೀಲಿಲ್ಲ. ಯಜ್ಞಕ್ಕೋ ನಾವು ಊಟ ಮಾಡೋದಕ್ಕೋ ಯಾವುದಕ್ಕೂ ಶ್ರಾದ್ದ ಅಂತ ಕರೀಲಿಲ್ಲ. ಯಾವುದನ್ನ ಅತಿ ಶ್ರದ್ಧೆಯಿಂದ ಮಾಡಬೇಕು ಅದಕ್ಕೆ ಶ್ರಾದ್ದ ಅಂತ ಕರೆದ್ರು. ಅದು ಪಿತೃ ಸ್ಥಾನದಲ್ಲಿ ಕಾಣ್ತಕ್ಕಂಥ ದೇವರನ್ನ ಉಪಾಸನೆ ಮಾಡುವಂತ ಜಾಗ. ಶ್ರಾದ್ದ ಅಂತಂದ್ರೆ ನಮ್ಮ ಹಿರಿಯರಿಗೆ ಏನೋ ಮಾಡುವಂಥದ್ದು ಅಂತಲ್ಲ, ಅವರನ್ನ ಪರಿಪಾಲನೆ ಮಾಡತಕ್ಕಂಥ ಆ ಪಿತೃದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನನ್ನ ನಿಷ್ಠೆಯಿಂದ ಕ್ರಮಬದ್ಧವಾಗಿ ಕಾರ್ಯಬದ್ಧವಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ಅಂತ ಹೇಳ್ತಾ ವಿಚಾರವನ್ನು ಹೇಳ್ತಾ ಇದ್ದಾರೆ. ನೋಡು, ನಿನಗೆ ಒಂದು ಕಥೆಯನ್ನು ಹೇಳ್ತೀನಿ, ಭೀಷ್ಮಾಚಾರ ಕಥೆ ಹೇಳ್ತೀನಿ ಅಂತ ಹೇಳಿ ಆ ಭೀಷ್ಮನ ಕಥೆ ಹೇಳ್ತಾ ಇದ್ದಾರೆ. ಅಪೃಚ್ಛ ಧರ್ಮರಾಜೋ ಹಿ ಶರತಲ್ಪಗದಂ ಪುರಾ ಏವಮೇವ ಪುರಾ ಪ್ರಶ್ನಂ ಯನ್ಮಾಂ ತ್ವಂ ಪರಿಪೃಚ್ಛತಿ. ಹೇಳ್ತಾ ಇದ್ದಾರೆ, ಆ ಭೀಷ್ಮಾಚಾರು ತಮ್ಮ ತಂದೆಯ ಶ್ರಾದ್ದವನ್ನ ಮಾಡ್ತಿದ್ದರಂತೆ, ಶಂತನು ಶ್ರಾದ್ದವನ್ನ ಮಾಡ್ತಿದ್ದರಂತೆ. ಮಾಡೋ ಕಾಲಕ್ಕೆ ಎಷ್ಟು ಶ್ರದ್ಧೆ ಅಂತಂದ್ರೆ ತುಂಬಾ ಶ್ರದ್ಧೆಯಿಂದ ಆ ಕಾರ್ಯ ಮಾಡ್ತಿದ್ರು. ಅದಕ್ಕೆ ಈ ಹರಿವಂಶ ನಮಗೆ ಎಚ್ಚರಿಸುತ್ತೆ. ನಮ್ಮ ಕುಲದಲ್ಲಿ ಮಕ್ಕಳೆಲ್ಲ ನಮ್ಮನ್ನು ಬಿಟ್ಟು ಹೋದ್ರು, ಏನೇನೋ ಹಾಳಾದ್ರು. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಶ್ರಾದ್ದ ಕಾರ್ಯದಲ್ಲಿ ಮಾಡಿದಂಥ ಲೋಪ ಅಂತ. ಶ್ರಾದ್ದ ಕಾರ್ಯದಲ್ಲಿ ಬೇರೆ ದೇವತಾ ಕಾರ್ಯದಲ್ಲಿ ಕಿಂಚಿತ್ ಲೋಪ ಆದರೂ ಕೂಡ ಅದಕ್ಕೆ ಏನಾದ್ರು ಒಂದು ಪ್ರಾಯಶ್ಚಿತ್ತ ದೇವರು ಕ್ಷಮ ಮಾಡ್ತಾನೆ. ಆದರೆ ಪಿತೃ ಕಾರ್ಯದಲ್ಲಿ ಹಾಗಲ್ಲ ಅಂತ. ಪಿತೃ ಕಾರ್ಯದಲ್ಲಿ ಬಹಳ ಎಚ್ಚೆತ್ತು ಮಾಡಬೇಕು. ಅವ್ರು ಹೇಳ್ತಾರೆ, ಬದುಕಿರುವಾಗ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಕಡೆ ಪಕ್ಷ ಏನೋ ಜಗಳ ಆಯಿತು, ಬಿಟ್ವಿ ಅಂತಂದ್ರೂ ಕೂಡ ತಂದೆ ತಾಯಿಗಳಿರೋ ಕಾಲಕ್ಕೆ ಯಾರೋ ಅನ್ನ ಹಾಕ್ತಾರೆ. ದೇವರು ಏನ್ ಮಾಡ್ತಾನೆ ಅಂತಂದ್ರೆ ಅನ್ನ ದ್ರೋಣ ಯಾರ ಮೂಲಕನೂ ಇಟ್ಟಿರ್ತಾನೆ, ಅವ್ರು ಅನ್ನ ಹಾಕ್ತಾರೆ. ಆದ್ರೆ ಸತ್ತ ಮೇಲೆ ಯಾರು ಹಾಕ್ತಾರೆ ಅವ್ರಿಗೆ? ಬದುಕಿರುವಾಗ ಎಲ್ಲರೂ ಅಂತಾರೆ, ನೋಡ್ದ ತನ್ನ ಮಕ್ಕಳನ್ನ ತಾನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಬೈತಾರೆ, ದುಃಖ ಆಗುತ್ತೆ. ಆದರೆ ಸತ್ತ ಮೇಲೆ ಆ ಮೃತ್ಯು ದೇವತೆಗಳು ಚಾಟಿ ತಗೊಂಡು ಹೊಡಿತಾರಂತೆ, ಇಂಥ ಮಕ್ಕಳನ್ನ ಹೆತ್ತಲ್ಲ, ಎಂಥ ಧರ್ಮಜ್ಞ ನೀನು, ನಿನ್ನಿಂದ ಏನು ಪ್ರಯೋಜನ ಅಂತ ಅಷ್ಟು ಶಿಕ್ಷೆಯನ್ನು ಕೊಡ್ತಾರಂತೆ. ಅದಕ್ಕೆ ಹರಿವಂಶ ಇನ್ನೊಂದು ಹೇಳ್ತಿದೆ, ಸಂತಾನ ಆಗೋ ಕಾಲಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತೆ. ಪ್ರಹ್ಲಾದ ರಾಜನಂತ ಗುಣವುಳ್ಳಂತ ಮಗ ಹುಟ್ಲಿ, ಧ್ರುವರಾಜನಂತ ತಪಸ್ವಿಯಾದ ಮಕ್ಕಳು ಹುಟ್ಲಿ ಅಂತ. ನಾವು ತಂದೆ ತಾಯಿಗಳು ಯಾವ ರೀತಿ ಅಪೇಕ್ಷೆಯನ್ನು ಪಡ್ತಾರೋ ಆ ಮಕ್ಕಳಿಗೆ ಅಂತ ಗುಣಗಳು ಆ ಉದರದಲ್ಲಿ ಬರುತ್ತಂತೆ. ಇವರು ದುಷ್ಟ ಚಿಂತನೆಗಳನ್ನ ಮಾಡ್ತಿದ್ರೆ ಆ ಮಕ್ಕಳುಗಳಿಗೂ ಅದೇ ದುಷ್ಟ ಚಿಂತನೆ ಬರುತ್ತೆ. ತಂದೆ ತಾಯಿಗಳ ಮನಸ್ಸು ಎಷ್ಟು ವಿಚಿತ್ರವಾಗಿತ್ತು ಅದು ಮಕ್ಕಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಆ ರೀತಿ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಿಚಾರ ಹೇಳುವಾಗ ಹೇಳ್ತಾರೆ, ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಎಷ್ಟು ಶ್ರದ್ಧೆ ಅಂತಂದ್ರೆ ಪ್ರತಿ ಒಂದು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡು ಮಾಡಬೇಕು. ಆ ಭೀಷ್ಮಾಚಾರ ತುಂಬಾ ಅಚ್ಚುಕಟ್ಟಾಗಿಟ್ಟು ಯಾವ ವಿಧಿಯನ್ನು ತಪ್ಪಬಾರ್ದು ಅಂತ ಏನೇನ್ ಪದಾರ್ಥಗಳು ಹೇಳಿದೆ, ಏನೇನ್ ದಾನಕ್ಕೆ ಹೇಳಿದೆ, ಅದಕ್ಕೆ ಎಷ್ಟು ಶುಭ್ರನಾಗಿರ್ಬೇಕು ಅಷ್ಟೆಲ್ಲ ಶುಭ್ರರಾಗಿ ಆ ಭೀಷ್ಮಾಚಾರ್ಯ ಇದ್ದಾರೆ. ಶ್ರಾದ್ದ ಮಾಡ್ತಾ ಇದ್ದಾರೆ. ಮಾಡೋ ಕಾಲಕ್ಕೆ ಭೂಮಿ ಕಂಪಿಸ್ತಂತೆ. ಭೂಮಿ ಕಂಪಿಸಿ ಭೂಮಿ 2 ಭಾಗ ಆಗಿ ಒಂದು ಕೈ ಬಂತಂತೆ. ಆಕಾಶವಾಣಿ ಆಯ್ತಂತೆ, ನೀನು ತುಂಬಾ ಶ್ರದ್ಧೆಯಿಂದ ಈ ಕಾರ್ಯ ಮಾಡ್ತಿದ್ಯಾ, ನನ್ನ ಕಾರ್ಯ ಶ್ರಾದ್ದ ಕಾರ್ಯ, ನಾನ್ ನಿಮ್ಮಪ್ಪ ಶಂತನು, ನಾನೇ ಬಂದಿದ್ದೀನಿ, ನನ್ನ ಕೈಗೆ ಪಿಂಡ ಕೊಟ್ಬಿಡು ಅಂದ್ರೆ. ಅದಕ್ಕೆ ಭೀಷ್ಮಾಚಾರ್ಯ ಒಂದು ನಿಮಿಷ ಯೋಚನೆ ಮಾಡಿದ್ರು, ನಮ್ಮಪ್ಪನೇ ಸಾಕ್ಷಾತ್ ಒಂದು ಪಿಂಡ ಕೇಳ್ತಿದ್ದನ್ನು ಕೊಟ್ಬಿಡ್ಬೋದಲ್ಲ. ಅದಕ್ಕೆ ಅವನಲ್ಲ, ಧರ್ಮ ಇದನ್ನ ಕೈ ಕೊಡು ಅಂತ ಹೇಳಿಲ್ಲ. ಎಲ್ಲಾರು ಪಿಂಡನ ಕೈ ಕೊಡು ಅಂತಿದ್ಯಾ, ಕೈ ಕೊಡು ಅಂತ ಹೇಳಿಲ್ಲ, ನಾನು ಇಲ್ಲೇ ಇಡ್ತೀನಿ, ದಕ್ಷಿಣಕ್ಕೆ ಮುಖ ಮಾಡಿ ಆ ದರ್ಭಾಸನದಲ್ಲೇನೆ ಆ ಪಿಂಡವನ್ನು ಇಡ್ತೀನಿ ಎಂದ.
ಅವರ ಅಪ್ಪನಿಗೆ ಬಹಳ ಸಂತೋಷ ಆಯಿತು. ನೀನು ಇಷ್ಟು ಶ್ರದ್ಧೆಯಿಂದ ಮಾಡ್ತಿದ್ದಕ್ಕೆ ನಾನು ಬಂದೆ, ನೀನು ಎಷ್ಟು ಕರ್ಮನಿಷ್ಠನಾಗಿದೆಯಾ ಅಂತ ನೋಡಬೇಕು ಅಂತ ಬಂದೆ, ನಂಗೆ ಬಹಳ ಸಂತೋಷ ಆಯಿತು ಅಂತ ಹೇಳಿ ಅವನಿಗೆ ವರ ಕೊಟ್ರಂತೆ. ನೀನು ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡ್ತಿರೋದಕ್ಕೆ ನಿನಗೆ ನತೇ ಪ್ರಭಾವಿತ ಮೃತ್ಯು ಯಾವ ಜೀವತು ವೀಕ್ಷಸಿ ತತ್ವೋ ಅಭ್ಯುಜ್ಞಾನಂ ಸಂಪ್ರಾಪ್ಯ ಮೃತು ಪ್ರಭಾವಿತ ಅಥವಾ ನೀನು ಸ್ವಚ್ಛಂದ ಮೃತ್ಯುವನ್ನು ಪಡಿ. ಏನು ಸ್ವಚ್ಛಂದ್ರ? ನಿನಗೆ ಯಾವತ್ತು ಮರಣ ಬೇಕು ಅದು ನಿನ್ನ ಇಚ್ಛೆಗೆ ಆ ಮರಣ ಬರಲಿ. ನೀನು ಇವತ್ತು ಸಾಯಬೇಕು ಅಂದ್ರೆ ಆಗ ಸಾಯಿ ಅಂಥೇಳಿ ಇಚ್ಛಾ ಮರಣಿ ಅಂತ ಆದ್ರು. ಅದು ಅವ್ರ ತಂದೆ ಕೊಟ್ಟಂತ ವರ. ಸರಿ ಆಯ್ತು. ಅವನು ಕೆಲವಾರು ಪ್ರಶ್ನೆ ಕೇಳಬೇಕು ಅಂತ ಇದ್ದಾನೆ. ಅಪ್ಪ, ಈ ಪಿತೃದೇವತೆಗಳು ಅಂದ್ರೆ ಯಾರು? ಈ ಪಿತೃ ಕಾರ್ಯದ ಮಹತ್ವ ಏನು ಅಂತ. ಆಗ ಅವ್ರ ತಂದೆ ಅಂತಾರೆ, ಇನ್ನು ನೀನೇನು ಕೇಳೋದು ಬೇಕಾಗಿಲ್ಲ, ನೀನು ತುಂಬಾ ಶ್ರದ್ಧೆಯಿಂದ ಮಾಡ್ತಿದ್ಯಾ, ನಿನಗೆ ಶ್ರಾದ್ದ ಮಾಡಿಸ್ತಿದಾರಲ್ಲ ಅವರನ್ನ ಕೇಳು, ಅವ್ರಿಗೆ ಬೇಕಾಗಿರೋದೆಲ್ಲ ಕೊಡ್ತಾರೆ. ನಾನು ನಿನಗೆ ಅನುಗ್ರಹ ಮಾಡಿದ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ತಾರೆ ಅಂದ್ರು. ಆಯ್ತು ಅಂತ ಹೇಳಿ ಶಂತನು ಹೊರಟುಬಿಟ್ಟ. ಭೀಷ್ಮಾಚಾರ್ಯರಿಗೆ ಶ್ರಾದ್ದ ತನ್ನ ಪಿತೃ ಕಾರ್ಯವನ್ನು ಮಾಡಿಸ್ತಿದ್ದ ಯಾರು ಅಂತಂದ್ರೆ ಮಾರ್ಕಂಡೇಯ ಋಷಿಗಳು. ಸಾಮಾನ್ಯರಲ್ಲ, ಶ್ರಾದ್ದ ಮಾಡಿಸೋರು ಹಾಗಿದ್ರು, ಶ್ರಾದ್ದ ಮಾಡೋನು ಹಾಗಿದ್ದ. ಆ ಕಾಲಕ್ಕೆ ನೋಡಿ ಆ ಪಿತೃಗಳೇ ಬಂದು ಮಾತಾಡೋದು ಅಂತ ಸಾಮರ್ಥ್ಯ ಅವರಲ್ಲಿತ್ತು. ಮಾರ್ಕಂಡೇಯ ಋಷಿಗಳನ್ನ ಭೀಷ್ಮಾಚಾರ್ಯ ಕೇಳ್ತಾರೆ, ಸ್ವಾಮಿ, ನಾನು ಈ ಪಿತೃ ಕಾರ್ಯ ಮಾಡ್ತಿದ್ದೀನಲ್ಲ, ನಾನು ಮಾಡುವಂತ ಪಿತೃ ಕಾರ್ಯ ಪಿತೃಗಳಿಗೆ ತಲುಪುತ್ತಾ ಇದೆಯಾ? ಹೇಗೆ ತಲುಪತ್ತೆ? ಆ ಪಿತೃದೇವತೆಗಳು ಯಾರು? ಪಿತೃಗಣ ಅಂತ ಕರಿತೀವಿ. ಪಿತೃಗಣ ಯಾವುದು? ಈ ಶ್ರಾದ್ದದ ಮಹತ್ವೆ ಇದನ್ನೆಲ್ಲ ತಿಳಿಸಿ ಅಂತಾರಂತೆ. ಅದಕ್ಕೆ ಅವನಂದ, ನೋಡು, ಶ್ರಾದ್ದ ಅನ್ನೋದು ಹೇಗೆ ಅಂತಂದ್ರೆ, ನಿನ್ನ ಪಿತೃದೇವತೆಗಳು ದೇವಲೋಕದ ಆ ಪಿತೃಲೋಕದಲ್ಲಿ ಅವರಿದ್ದಾರೆ. ನಿನ್ನ ಮೃತರಾದಂತಹ ಆ ಪಿತೃಗಳು ಎಲ್ಲಿದ್ದಾರೋ ಗೊತ್ತಿಲ್ಲ, ನಮಗ್ ಗೊತ್ತಿಲ್ಲ. ಅವರು ಯಾವ ರೂಪದಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಪ್ರಾಣಿ ಆಗಿದ್ದಾರೋ ಅಥವಾ ದೇವತೆಗಳಾಗಿದ್ದಾರೋ ರಾಕ್ಷಸರಾಗಿದ್ದಾರೋ ಆಕಳಾಗಿದ್ದಾರೋ ನಮಗೆ ಗೊತ್ತಿಲ್ಲ. ನೀನು ಇಲ್ಲಿ ಆ ಪಿಂಡ, ಆ 8 ಲಕ್ಷಣಗಳಿಂದ ಕೂಡಿದಂತಹ ಪಿಂಡದ ಮುಂದೆ ನೀನೇನು ಅರ್ಪಣೆ ಮಾಡ್ತೀಯಲ್ಲ, ವಿಶ್ವೇ ದೇವತೆಗಳ ಪಿತೃದೇವತೆಗಳ ಸನ್ನಿಧಾನ ಮಧ್ಯದಲ್ಲಿ, ಅದನ್ನ ಆ ಪಿತೃದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಕನ್ವರ್ಟ್ ಮಾಡ್ತಾರೆ. ಅವ್ರು ಕನ್ವರ್ಷನ್ ಮಾಡಿ ನಿನ್ನ ಪಿತೃ ಹಸು ಆಗಿದ್ರು ಅಂತಂದ್ರೆ ಹುಲ್ಲಿನ ರೂಪದಲ್ಲಿ ಕೊಡ್ತಾರೆ. ನೀನ್ ಏನ್ ಅನ್ನ ಇಟ್ಟಿದ್ಯಾ, ಬಾಳೆಹಣ್ಣು ಇಟ್ಟಿದ್ಯಾ, ತಾಂಬೂಲ, ಅದೆಲ್ಲ ಕನ್ವರ್ಟ್ ಮಾಡಿ ಅವನಿಗೆ ಹುಲ್ಲಿನ ರೂಪದಲ್ಲಿ ಕೊಡ್ತಾರೆ. ವ್ಯಾಘ್ರ ಮೃಗಗಳಾಗಿದ್ರೆ ಮಾಂಸ ರೂಪದಲ್ಲಿ ಕೊಡ್ತಾರೆ, ದೇವತೆಗಳಾಗಿದ್ರೆ ತುಪ್ಪವಾಗಿ ಕೊಡ್ತಾರೆ. ಹಿಂಗೆ ಅದನ್ನ ಕನ್ವರ್ಟ್ ಮಾಡಿ ಕೊಡ್ತಾರೆ. ನೀನ್ ಏನೇನ್ ದಾನ ಕೊಡ್ತೀಯಲ್ಲ ಅದನ್ನೆಲ್ಲ ಕೂಡ ಪಿತೃದೇವತೆಗಳು ಆ ಸೂರ್ಯನಿಗೆ ಮುಟ್ಟಿಸಿ, ಆ ಸೂರ್ಯ ಅವ್ರು ಎಲ್ಲಿದ್ದಾರೆ ಅಲ್ಲಿ ತಲುಪಿಸ್ತಾರೆ ಅಂತ ಇಷ್ಟೆಲ್ಲ ವಿಚಾರವನ್ನು ಹೇಳಿ, ಆ ಶ್ರಾದ್ದ ದೇವತೆಗಳು ಯಾರು ಅಂತ ಹೇಳಿದಾಗ ಅವನು ಹೇಳ್ತಾನೆ, ನೋಡು, ಬ್ರಹ್ಮದೇವರು ದೇವತೆಗಳನ್ನ ಸೃಷ್ಟಿ ಮಾಡಿದ್ರಂತೆ. ಯಾಕೆ ಅಂದ್ರೆ ದೇವರ ಪೂಜೆಗೆ ಬೇಕಾಗಿರುವಂತ ಅನುಕೂಲ ಮಾಡಿಕೊಡ್ಬೇಕು ಅಂತ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಈ ದೇವತೆಗಳೆಲ್ಲ ಏನು ಮಾಡಿದ್ರು ಅಂತಂದ್ರೆ ಬ್ರಹ್ಮದೇವರ ಆಜ್ಞೆ, ನೀವು ದೇವತಾ ಕಾರ್ಯಕ್ಕೆ ಮೀಸಲಾಗಿರಬೇಕು. ನಿಮ್ಮ ಮನಸ್ಸು ಸದಾಕಾಲ ದೇವತಾ ಪೂಜೆಗೆ ಏನೇನು ಬೇಕು ಅದಕ್ಕೆ ರತಿಯಾಗಿರಬೇಕು. ಅದನ್ನು ಬಿಟ್ಟು ಬೇರೆ ಕಾರ್ಯ ಮಾಡಬಾರ್ದು ದೇವತೆಗಳು ಅಂತ. ದೇವತೆಗಳೆಲ್ಲ ದೇವರ ಪೂಜೆಯಲ್ಲಿ ತಲ್ಲೀನರಾಗಿದ್ರು. ಕಾಲ ಕಳೀತಿದ್ದಾಗೆ ಒಳ್ಳೆ ವೈಭೋಗ ಬಂತು. ದೇವರ ಕಡೆ ಇರಬೇಕಾದಂತ ಮನಸ್ಸು ತಮ್ಮ ಇಂದ್ರಿಯಗಳ ಕಡೆ ಹೊರಟೋಯ್ತಂತೆ. ಎಲ್ಲ ಇಂದ್ರಿಯಗಳ ಪೂಜೆ ಮಾಡ್ತಾ ಕೂತ್ಕೊಂಡ್ಬಿಟ್ರು, ಇಂದ್ರಿಯಗಳ ವಶರಾಗಿ ಕೂತ್ಬಿಟ್ರು. ಆಗ ಬ್ರಹ್ಮದೇವರಿಗೆ ಬೇಸರ ಆಯ್ತು. ಅಲ್ಲ, ನಮ್ಮ ವಂಶದಲ್ಲಿ ಬಂದಂಥವರು ಈ ತರ ಆಗ್ಬಿಟ್ರಲ್ಲ ಅಂಥೇಳಿ ಅವರನ್ನು ಶಪಿಸ್ಬಿಟ್ರಂತೆ. ನಿಮ್ಮ ವಿವೇಕ ಎಲ್ಲ ನಾಶ ಆಗಿದೆ. ಈಗ ಈ ವಿಚಾರವನ್ನೆಲ್ಲ ಹೇಳು ಅಂತ ಕೇಳಿರೋದು ಜನಮೇಜಯ ರಾಜ ಮಾರ್ಕಂಡೇಯರಿಗೆ. ಮಾರ್ಕಂಡೇಯರು ಹೇಳ್ತಾರೆ, ಇದೆಲ್ಲ ವಿಚಾರವನ್ನ ಇದು ನಾನು ಕೇಳಿ ಪಡೆದಿದ್ದಲ್ಲ, ನನ್ನ ಅನುಭವಕ್ಕೆ ಬಂದಿದ್ದನ್ನು ನಾನು ಹೇಳ್ತೀನಿ. ಹರಿವಂಶ ಪ್ರಶ್ನೆ ಮಾಡುವಾಗ ಜನಮೇಜಯ ಕೇಳ್ತಾನೆ, ಸ್ವಾಮಿ, ಎಲ್ಲ ಆ ಕತೆ ಈ ಕತೆ ಹೇಳೋದು ಬೇಡ, ನಿಮ್ಮ ಅನುಭವಕ್ಕೆ ಬಂದಿದ್ದು ಹೇಳಿ ಅಂದಾಗ ಆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮಾರ್ಕಂಡೇಯ ಭೀಷ್ಮಾಚಾರ್ಯ ಹೇಳ್ತೇನೆ, ನೋಡು, ನಾನು ಒಂದು ದಿವಸ ದೇವತಾ ಆರಾಧನೆಗಳನ್ನೆಲ್ಲ ಮಾಡಿ ಒಂದ್ ಕಡೆ ನಡ್ಕೊಂಡು ಹೋಗ್ತಿದ್ದೆ. ಹೋಗೋ ಕಾಲದಲ್ಲಿ ರಾತ್ರಿ ಆಗಿತ್ತು. ಆದರೆ ರಾತ್ರಿಯಲ್ಲಿ ಪ್ರಕಾಶಮಾನವಾದ ಬೆಳಕು. ಎಲ್ಲಿಂದ ಬೆಳಕು ಬರ್ತಿದೆ ಅಂತ ಮೇಲೆ ನೋಡ್ತೀನಿ, ಅಲ್ಲಿ ದಿವ್ಯವಾದ ವಿಮಾನ, ಪುಷ್ಪಕ ವಿಮಾನ ಇದೆ. ಆ ಪುಷ್ಪಕ ವಿಮಾನದಲ್ಲಿ ಅಂಗುಷ್ಟ ಮಾತ್ರ ಶರೀರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಹೇಗಿದ್ದಾನೆ ಅಂದ್ರೆ
ಸಾವಿರಾರು ಮಿಂಚು ಒಂದು ಕಡೆ ಸೇರಿದ್ರೆ ಎಂಥ ಪ್ರಕಾಶ ಅಂತ ಪ್ರಕಾಶ. ನಾನು ಅವರನ್ನು ನೋಡಿದ ತಕ್ಷಣದಲ್ಲೇ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಇಲ್ಲಿ ಇದೊಂದು ನೀತಿ ಪಾಠ ಅಂತ ಭೀಷ್ಮಾಚಾರ್ಯ. ಯಾರು ಹಿರಿಯರನ್ನ ಜ್ಞಾನಿಗಳನ್ನ ಕಾಣ್ತಾರೆ ತಕ್ಷಣ ನಮಸ್ಕಾರ ಮಾಡ್ಬೇಕಂತ, ಯೋಚನೆ ಮಾಡಬಾರ್ದಂತ. ಯಾಕೆ? ನಮ್ಮ ಮನೆಗೆ ಯಾರ್ಯಾರೋ ಬರ್ತಾರೆ, ಪ್ರತಿದಿನ ಹಾಲು ಹಾಕೊಂಡು ಬರ್ತಾನೆ, ಪೇಪರ್ ಹಾಕೊಂಡು ಬರ್ತಾನೆ, ಅವನಿಗೆಲ್ಲ ನಮಸ್ಕಾರ ಮಾಡುವಂದ್ರ ನಮಗೆ ಗೊತ್ತಿಲ್ಲ. ದೊಡ್ಡವರು ಗುರುಗಳು ಅವರ ಮನಸ್ಸು ತುಂಬ ದೇವರನ್ನ ತುಂಬಿಕೊಂಡಿರ್ತಾರೆ, ಅವರು ನಮ್ಮನ್ನ ಹರಿಸ್ಲಿಕ್ಕೆ ಬರ್ತಾರಂತ. ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೋಬೇಕು. ದೊಡ್ಡವರು ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಅದಕ್ಕೆ ಆ ಮಾರ್ಕಂಡೇಯ ಋಷಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ, ಮಾತಾಡಿಸಿದ್ರಂತೆ. ಯಾರು? ನೀವು ಬರೀ ಮಿಂಚಿನಂತೆ ಕಾಣಿಸ್ತೀರ, ನೀವು ಕಾಣಿಸ್ತಿಲ್ಲ ಅಂತ. ಆಗ ಅವರು ಬರ್ತಾರೆ, ನಿನ್ನ ತಪಸ್ಸು ಇನ್ನೂ ಪೂರ್ಣ ಆಗಿಲ್ಲ, ಹಾಗಾಗಿ ನಾವು ಕಾಣಿಸ್ತಿಲ್ಲ. ನಾವು ನಿನಗೆ ಕಾಣಿಸ್ತಿದೀವಿ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತಂದ್ರೆ ನೀನು ಮಾಡದಂತ ಪಿತೃಭಕ್ತಿ, ನೀನ ಶ್ರಾದ್ದದಲ್ಲಿ ಇಟ್ಕೊಂಡಂತ ಶ್ರದ್ಧೆಗೆ ನಾವು ಬಂದಿದ್ದೀವಿ ಎಂದ್ರು. ಸರಿ 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 ಆಯ್ತು ಅಂತ ಹೇಳಿ, ನೀವು ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ವಿಧಿಮ್ಮ ಬ್ರಹ್ಮಣ ಪುತ್ರಂ ಮಾನಸಂ ಪೂರ್ವಜಂ ವಿಭೋ ತಪೋ ವೀರ್ಯ ಸಮುತ್ಪನ್ನಂ ನಾರಾಯಣ ಗುಣಾತ್ಮಕಂ. ನಾನು ಯಾರು ಅಂತಂದ್ರೆ ಸನತ್ ಕುಮಾರ, ಬ್ರಹ್ಮದೇವರ ಮಗ ಸನತ್ ಕುಮಾರ. ಸನತ್ ಅಂತ ಅವ್ರ ಹೆಸರು. ಅವ್ರು ಯಾವಾಗಲೂ ಕುಮಾರ ಅಂತ, ಇನ್ನು ಹುಡುಗ ಅಂತ. 5 ವರ್ಷ ಅಂತೆ ಅವ್ರಿಗೆ ಯಾವಾಗಲೂ 5 ವರ್ಷನೇ ರನ್ನಿಂಗ್ ಅಂತೆ, 6ನೇ ವರ್ಷಕ್ಕೆ ಬೀಳದೇ ಇಲ್ಲ ಅಂತ. ಯಾಕೆ ಅಂದ್ರೆ ದೇವರನ್ನ ಯಾವಾಗಲೂ ಉಪಾಸನೆ ಮಾಡ್ತಿರೋರಿಗೆ ವೃದ್ಧಾಪ್ಯ ಅನ್ನೋದೇ ಬರಲ್ಲಂತೆ, ಅಷ್ಟು ಚೆನ್ನಾಗಿದ್ದಾರಂತೆ. ಹುಟ್ಟುತ್ತಲೇ ವೈರಾಗ್ಯವಂತರಂತೆ. ನನ್ನ ದೇಹ ಹೇಗಿದೆ ಅಂತಂದ್ರೆ ತಪೋವೀರ್ಯಂ, ಬ್ರಹ್ಮದೇವರ ತಪಸ್ಸಿನಲ್ಲಿ ಬಂದಂಥವರು. ಯಾಕಂದ್ರೆ ಬ್ರಹ್ಮದೇವರು ಸೃಷ್ಟಿ ಕಾರ್ಯ ಮಾಡೋ ಕಾಲಕ್ಕೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ 5 ಕೆಟ್ಟದನ್ನ ಸೃಷ್ಟಿ ಮಾಡ್ತಾರೆ. ತಮಸ್ಸು, ಅಂಧ ತಮಸ್ಸು, ತಾಮಿಸ್ರ, ಇದನ್ನ ಸೃಷ್ಟಿ ಮಾಡ್ತಾರೆ. ಅವ್ರಿಗೆ ಅನ್ನಿಸ್ತು, ಅಯ್ಯೋ ನಾನು ಸೃಷ್ಟಿ ಮಾಡ್ತಿದ್ದಂಗೆ ಇಂಥದ್ದು ಸೃಷ್ಟಿ ಆಯ್ತಲ್ಲ ಅಂದಾಗ ದೇವರನ್ನ ಮೊರೆ ಹೋಗ್ತಾರೆ. ಸ್ವಾಮಿ ಈಗ ಆಯ್ತಲ್ಲ ಅಂದಾಗ ದೇವರು ಹೇಳ್ತಾರೆ, ಏನು ಪರವಾಗಿಲ್ಲ, ಅದೆಲ್ಲ ಇದೆ, ಈಗ ಶುದ್ಧ ಮನಸ್ಸಿನಿಂದ ಸೃಷ್ಟಿ ಕಾರ್ಯ ಮಾಡುವ ಅಂದಾಗ ಆ ನಾರಾಯಣ ಗುಣಾತ್ಮಕವಾಗಿ ಹುಟ್ಟಿದಂತ ಮಕ್ಕಳು ಈ ಸನತ್ ಕುಮಾರ್. ಅದಕ್ಕೆ ಹೇಳ್ತಾರೆ, ದಿವ್ಯ ವಿಮಾನದಲ್ಲಿ ಇರೋದು ನಾನು ಯಾರು ಅಂತಂದ್ರೆ ಸನತ್ ಕುಮಾರ. ನಾನು ನೀನು ಮಾಡ್ತಕ್ಕಂಥ ಈ ಪಿತೃ ಕಾರ್ಯಕ್ಕೆ ಮೆಚ್ಚಿ ನಾನು ಬಂದಿದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ ಈ ಕಥೆಗಳನ್ನೆಲ್ಲ. ಇವನು ಕೇಳ್ತಾನೆ, ಪಿತೃದೇವತೆ ಅಂದ್ರೆ ಯಾರು? ಯಾಕಂದ್ರೆ ನಾನು ಶ್ರಾದ್ದ ಮಾಡ್ತೀನಿ, ಪಿತೃದೇವತೆಗಳು ಯಾರು ಅಂದಾಗ ಅವರಿಗೆ ಹೇಳ್ತಿದ್ದಾರೆ, ಬ್ರಹ್ಮದೇವರ ಮಕ್ಕಳು ದೇವತೆಗಳು. ಆ ದೇವತೆಗಳೆಲ್ಲ ಇಂದ್ರಿಯ ವಶರಾದ್ರು. ಆಗ ಬ್ರಹ್ಮದೇವರು ಶಾಪ ಕೊಟ್ಟರು, ನಿಮ್ಮ ವಿವೇಕ ಎಲ್ಲ ನಾಶ ಆಗಲಿ ಅಂತ. ಅವ್ರಿಗೆ ವಿವೇಕನೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಏನು ಜ್ಞಾನನೇ ಇಲ್ಲ ದೇವತೆಗಳಿಗೆ. ಇಂಥ ಪರಿಸ್ಥಿತಿ ಬಂತು. ಬ್ರಹ್ಮದೇವರು ಮೊರೆ ಹೊಕ್ಕರು, ಎಲ್ಲ ದೇವತೆಗಳು ತುಂಬಾ ತಪ್ಪು ಮಾಡ್ಬಿಟ್ವಿ ನಾವು. ಅಲ್ಲ, ನಾವು ಮಾಡ್ಬೇಕಾಗಿರೋ ಕಾರ್ಯ ಏನು ಅಂತಂದ್ರೆ ಭಗವತ್ ಕಾರ್ಯಕ್ಕೆ ನಮ್ಮ ಮನಸ್ಸು ಇರಬೇಕಾಗಿತ್ತು. ಆದ್ರೆ ನಾವು ಇಂದ್ರಿಯಗಳ ಪರವಾಗ್ಬಿಟ್ವಿ, ತುಂಬಾ ತಪ್ಪು ಮಾಡ್ಬಿಟ್ವಿ, ನಮ್ಮನ್ನು ಹೇಗಾರು ಮಾಡಿ ಕ್ಷಮ ಮಾಡಿ ಉದ್ಧಾರ ಮಾಡುವಂತ ಬ್ರಹ್ಮದೇವರನ್ನು ಕೇಳಿದ್ರು. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರು, ನಿಮ್ಮ ಮಕ್ಕಳನ್ನು ಹೋಗಿ ಕೇಳಿ ಎಂದ್ರು. ಆ ಪಿತೃದೇವತೆಗಳ ಮಕ್ಕಳೇ ಶ್ರಾದ್ದ ದೇವತೆಗಳು. ಅವರನ್ನ ಬಂದು ಕೇಳ್ತಾರೆ, ಅಲ್ಲ ನಮ್ಮ ಬುದ್ಧಿಯೆಲ್ಲ ಹಿಂಗಾಗೋಗ್ಬಿಟ್ಟಿದೆ, ವಿವೇಕ ನಾಶ ಆಗಿದೆ, ಬ್ರಹ್ಮದೇವರು ಹೇಳಿದ್ರು ನಿಮ್ಮನ್ನ ಕೇಳಬೇಕು ಅಂತ ಅಂದಾಗ ಆ ಮಕ್ಕಳೆಲ್ಲ, ಆ ದೇವತೆಗಳ ಮಕ್ಕಳೆಲ್ಲ ಅವರನ್ನ ದೇವತೆಗಳನ್ನ ಕೂಡಿಸಿ ಮಕ್ಕಳೇ ಅಂದ್ರಂತೆ. ತಮ್ಮ ಪಿತೃಗಳನ್ನ ಮಕ್ಕಳು ಅಂತ ಕರೆದ್ರಂತೆ. ಅಂದು ಹೇಳ್ತಾರೆ, ಇಂದ್ರಿಯಗಳಿಗೆ ನಿಯಾಮಕನಾದಂಥವನು ಪರಮಾತ್ಮ. ನೀವು ಇಂದ್ರಿಯಗಳ ವಶರಾಗಬೇಡಿ, ಇಂದ್ರಿಯಗಳ ಅಂತರ್ಯಾಮಿಯಾದ ಪರಮಾತ್ಮನ ಒಲಮೆಗೆ ಕಾರಣ ಆಗಲಿ. ಆ ಹೃಷಿಕೇಶ ಆ ಇಂದ್ರಿಯಗಳ ಅಂತರ್ಯಾಮಿಯಾದಂಥ ಪರಮಾತ್ಮ, ಅವನ ಅನುಗ್ರಹಕ್ಕೆ ಪಾತ್ರ ಆಗಿ ಅಂತ ಉಪದೇಶ ಮಾಡಿದ್ರು. ಉಪದೇಶ ಮಾಡಿ ಮಕ್ಕಳೇ ಅಂತ ಕರೆದ್ರು. ನಮ್ಮ ಅಪ್ಪನ್ನ ಕೂಡಿಸ್ಕೊಂಡ್ಬಿಟ್ಟು ಅಪ್ಪನ ಮಗನೇ ಅಂತ ಕರೆದ್ರೆ ಏನು ಚೆನ್ನಾಗಿರುತ್ತೆ. ಆ ತಂದೆ ಹೋಗಿ ಬ್ರಹ್ಮದೇವ್ರನ್ನ ಕೇಳಿದ್ರು, ಅಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳೇ ಅಂತ ಕರೆದ್ರು, ನನ್ನ ಮಕ್ಕಳೇ ನನ್ನ ಮಕ್ಕಳು ಅಂತ ಕರೆದ್ರು, ಯಾಕೆ? ಅದಕ್ಕೆ ಬ್ರಹ್ಮದೇವರಂದ್ರು, ನೀವು ಜ್ಯೇಷ್ಠರಾಗಿ ಹುಟ್ಟಿದ್ದೀರಾ ಅಂದ ತಕ್ಷಣ ನೀವು ದೊಡ್ಡವರಲ್ಲ. ನಿಮ್ಮ ಮಕ್ಕಳು ನಿಮಗಿಂತ ಒಳ್ಳೆ ವಿವೇಕಿಗಳು, ಜ್ಞಾನಿಗಳು. ಆ ಜ್ಞಾನದಲ್ಲಿ ಅವರು ದೊಡ್ಡವರಲ್ವಾ? ಅದಕ್ಕೆ ಗುರುಗಳನ್ನ ತಂದೆಯ ಸ್ಥಾನದಲ್ಲಿ ಇರ್ತಾರೆ. ಅದರ ತಂದೆ ಅಂತ ಕರೆಯಲ್ಲ ಯಾವತ್ತೂ ಕೂಡ ಗುರುಗಳನ್ನು ತಂದೆ ಸ್ಥಾನ ಕೊಡ್ತಾರೆ. ಹಾಗೆ ನಿಮಗೆ ಜ್ಞಾನವನ್ನ ಕೊಟ್ಟು ಮತ್ತೆ ನಿಮ್ಮನ್ನು ಉದ್ಧಾರ, ನಾನು ಬರೀ ನಿಮಗೆ ದೇಹವನ್ನ ಕೊಟ್ಟೆ, ಅದರ ಒಳಗಡೆ ಬೇಕಾಗಿರ್ತಕ್ಕಂಥ ಜ್ಞಾನ ಸಾಮಗ್ರಿಯನ್ನು ಕೊಟ್ಟವ್ರು ನಿಮ್ಮ ಮಕ್ಕಳು. ಆದರೆ ನಿಮ್ಮ ಮಕ್ಕಳೇ ನಿಮಗೆ ಜ್ಞಾನದಲ್ಲಿ ತಂದೆಗಳು. ಅದಕ್ಕೆ ಹಂಗೆ ಕರೆದಿದ್ದಾರೆ. ಬೇಸರ ಮಾಡ್ಕೋಬೇಡಿ, ಅವರು ಅಷ್ಟು ದೇವರಲ್ಲಿ ತಲ್ಲೀನತೆಯಿಂದ ಇಟ್ಕೊಂಡು ಯಾವ ಬೇರೆ ವಿಚಾರಕ್ಕೂ ಅವರು ಮನಸ್ಸನ್ನು ಕೊಟ್ಟಿಲ್ಲ. ಅದಕ್ಕೆ ಅವರಿಗೆ ಶ್ರಾದ್ದ ದೇವತೆಗಳು ಅಂತ.
ಪರಮಾತ್ಮನಲ್ಲಿ ಒಳ್ಳೆ ಶ್ರದ್ಧೆಯನ್ನು ಇಟ್ಕೊಂಡ್ರು ಅಂತ ಈ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಅಂಥವರು ಶ್ರಾದ್ದ ದೇವತೆಗಳು ಯಾರು ಅಂತಂದ್ರೆ ಆ ಬ್ರಹ್ಮದೇವರ ಮಕ್ಕಳಾದ ಆ ದೇವತೆಗಳ ಮಕ್ಕಳು ಅಂತ ಈ ವಿಚಾರವನ್ನೆಲ್ಲ ಹೇಳ್ತಾ ಮುಂದೆ ಹೇಳ್ತಾರೆ. ನೋಡು, ಆ ಶ್ರಾದ್ದ ಅನ್ನೋದು ಎಷ್ಟು ಮುಖ್ಯ, ಎಂಥ ಸಾಮರ್ಥ್ಯ ಇದೆ ಶ್ರಾದ್ದಕ್ಕೆ ಅಂತಂದ್ರೆ ರಾಮದೇವರ ಕಥೆಯನ್ನು ಹೇಳ್ತಾರೆ. ರಾಮದೇವರು ಕೂಡ ಶ್ರಾದ್ದ ಮಾಡಬೇಕು ದಶರಥಂದು ಅಂತಿದ್ರಂತೆ. ರಾಮ ಲಕ್ಷ್ಮಣ ಇಬ್ಬರು ಶ್ರಾದ್ದ ಮಾಡ್ತಿದ್ರಂತೆ. ಸೀತಾದೇವಿ ಅಡಿಗೆ ಮಾಡಿದ್ರಂತೆ. ಅಡಿಗೆ ಎಲ್ಲ ಮಾಡಿದ್ಲು, ಊಟಕ್ಕೆ ಬಡಿಸ್ಬೇಕು, ಬ್ರಾಹ್ಮಣರು ಬಂದಿದ್ದಾರೆ. ಸೀತಾದೇವಿ ಲಕ್ಷ್ಮಣನ ಕರೆದು ಅಂದ್ಲಂತೆ, ನಾನು ಊಟಕ್ಕೆ ಬಡಿಸಲ್ಲ, ಲಕ್ಷ್ಮಣ ನೀನೇ ಬಡಿಸು ಅಂತ. ಲಕ್ಷ್ಮಣ ಅಂದ, ನೀವೇ ಅಡಿಗೆ ಮಾಡಿದ್ದೀರಾ, ಪ್ರತಿ ಸಲ ನೀವೇ ಬಡಿಸ್ತಿದ್ದೀರಿ, ಈ ಸರಿ ಯಾಕೆ ನೀವು ಬಡಿಸಲ್ಲ ಅಂತಿದ್ದೀರಾ ಅಂದ್ರೆ, ನೀವು ಮಾಡಿರೋ ಶ್ರಾದ್ದ ಕಾರ್ಯದಲ್ಲಿ ಆ ಕೂತಿದಾರಲ್ಲ ಬ್ರಾಹ್ಮಣರು, ಅವರಲ್ಲಿ ನನ್ನ ಮಾವ ಕಾಣ್ತಿದ್ದಾರೆ ಅಂದ್ರಂತೆ. ಆ ಮಾವನ ಮುಂದೆ ನಾನು ಬರಲ್ಲ, ನೀವೇ ಬಡಿಸ್ಬೇಕು ಅಂತ. ಈ ರೀತಿ ಆ ಶ್ರಾದ್ದಕ್ಕೆ ಅಷ್ಟು ಸಾಮರ್ಥ್ಯ ಇದೆ. ಅದಕ್ಕೆ ಆ ಶ್ರಾದ್ದ ದೇವತೆಗಳು ಉಪದೇಶ ಏನ್ ಮಾಡಿದ್ರು ಅಂದ್ರೆ, ರಾಮದೇವರೇ ಅಷ್ಟು ಶ್ರದ್ಧೆಯಿಂದ ಪಿತೃ ಕಾರ್ಯ ಮಾಡಿದ್ದಾರೆ. ದೇವರೇ ಬಂದಾಗೂ ಕೂಡ ಶ್ರಾದ್ದಕ್ಕೆ ಅಷ್ಟು ಮರ್ಯಾದೆ ಕೊಟ್ಟಿದ್ದಾನೆ ಅಂದ್ರೆ, ಶ್ರಾದ್ದ ದೇವತೆಗಳು ದೇವರಲ್ಲಿ ಇಟ್ಟಿರೋ ಭಕ್ತಿ ಅದು. ಅದನ್ನು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಈ ವಿಚಾರವನ್ನು ಹೇಳ್ತಾ, ನಾವು ಶ್ರಾದ್ದ ಕಾರ್ಯವನ್ನು ಮಾಡಿದಾಗ ಆ ಪಿತೃದೇವತೆಗಳು ಹರಿಸ್ತಾರಂತೆ. ಎಷ್ಟು ಹರಿಸ್ತಾರೆ ಅಂತಂದ್ರೆ, ಆ ಪಿತೃದೇವತೆಗಳು ಕೊಡುವಷ್ಟು ಫಲವನ್ನ ದೇವತೆಗಳು ಕೂಡ ಕೊಡಲ್ವಂತೆ ಜೀವಿಗಳಿಗೆ. ಯಾಕೆ? ನಮಗೆ ದೇವರಿಗಿಂತ ಹತ್ತಿರವಾಗಿರೋ ನಮ್ಮ ಪಿತೃಗಳು, ಆ ಪಿತೃಗಳ ಅಂತರ್ಯಾಮಿಯಾಗ ಪಿತೃದೇವತೆಗಳಿದ್ದಾರೆ, ಅವರು ಅತಿ ಶೀಘ್ರದಲ್ಲಿ ನಮಗೆ ಫಲ ಕೊಡ್ತಾರಂತೆ. ಇದು ನಮ್ಮ ಕುಲ, ಇದು ನಮ್ಮ ಹುಡುಗ ಅಂತ ಹೇಳಿ, ಇವನು ಕುಲ ಉದ್ಧಾರ ಆಗಲಿ, ಇವನು ಒಳ್ಳೆ ಆರೋಗ್ಯವಂತನಾಗಲಿ ಅಂತ ಹೇಳಿ ಎಲ್ಲ ಆಶೀರ್ವಾದ ಮಾಡಿ ಹೋಗ್ತಾರಂತೆ. ಅದೇ ನಾವೇನಾದ್ರು ತಪ್ಪು ಮಾಡಿದ್ವಿ ಅಂತಂದ್ರೆ ಇವನ್ ಕುಲ ನಾಶ ಆಗ್ಲಿ ಅಂತಾರೆ. ಆಗಲೇ ಲೋಕದಲ್ಲಿ ನೋಡ್ತಿದೀವಿ ಎಷ್ಟು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗುತ್ತೆ ಅಥವಾ ಇನ್ನೊಂದು ಮತ್ತೊಂದು ಆಕ್ಸಿಡೆಂಟ್, ಇದಕ್ಕೆಲ್ಲ ಪಿತೃ ಕಾರ್ಯದಲ್ಲಿ ಮಾಡ್ತಕ್ಕಂಥ ದೋಷ ಅಂತ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಸರಿ, ಮುಂದೆ ಹೇಳ್ತಾರೆ, ಪಿತೃಶಾಪಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಶ್ರದ್ಧೆಯಿಂದ ಆ ಪಿತೃ ಕಾರ್ಯ ಮಾಡಬೇಕು, ಬ್ರಾಹ್ಮಣನನ್ನ ಸಂತೃಪ್ತಿಯನ್ನು ಪಡಿಸಬೇಕು ಅಂತ. ಅಭಿಶಾಪಾಸ್ತು ತೇ ದೇವಾ ಪುತ್ರವಾಕ್ಯೇನ ನಿಂದಿತಾ ಪಿತಾಮಹಾಮುಪಾಗಚ್ಚನ್ ಸಂಶಯಾಚ್ಛೇದನ ನವೈ. ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ. ಏನದು ಅಂತಂದ್ರೆ, ಶ್ರಾದ್ದ ದೇವತೆಗಳು ಅಂದ್ರೆ ಯಾರು, ಎಷ್ಟು ಜನ ಇದ್ದಾರೆ? ಯಾಕಂದ್ರೆ ಪಿತೃದೇವತೆಗಳು, ಇವಾಗ ಪಿತೃ ಕಾರ್ಯಕ್ಕೆ ಏನು ಮಹತ್ವ ಅಂತ ಹೇಳಿದ್ವಿ, ಪಿತೃದೇವತೆಗಳು ಯಾರು ಏನು ಎಂದಾಗ ಅವ್ರು ಹೇಳ್ತಾ ಇದ್ದಾರೆ, ಸಪ್ತೈತೆ ಯಜತಾಂ ಶ್ರೇಷ್ಠೆ ಸ್ವರ್ಗೇ ಪಿತೃಗಣ ಸ್ಮೃತಾ ಚತ್ವಾರೋ ಮೂರ್ತಿವಂತಶ್ಚ ತ್ರಯ ತೇಷಾಮ ಮೂರ್ತಯ. ನೋಡು, ಬ್ರಹ್ಮದೇವರ ಒಂದು ಮಕ್ಕಳ ಗುಂಪಿನಲ್ಲಿ 7 ಜನ ಬರ್ತಾರೆ. ಆ 7 ಜನ ಪಿತೃದೇವತೆಗಳು. ಅವರು ವೈರಾಜರು, ಅಗ್ನಿಷ್ಠಾತರು, ಬರ್ಹಿಷದರು, ಸುಕಾಲರು, ಆಂಗೀರಸರು, ಸಸ್ವದರು, ಸೋಮಪರು ಅಂತ 7 ಜನ. ಈ 7 ಜನ ಏನ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಪಿತೃಗಳನ್ನ ನಿಯಮನ ಮಾಡ್ತಾರೆ. ಆ ಪಿತೃದೇವತೆಗಳ ಆರಾಧನೆ ನಾವು ಮಾಡಬೇಕು. ಈ ವೈರಾಜ ಪಿತೃಗಳು ಅಂತ ಮೊದಲನೇ ಪಿತೃದೇವತೆ ಇದಾರಲ್ಲ, ಇವರಿಗೆ ವಿರಾಜ ಅಂತ ಹೆಸರು. ಇವರು ಬ್ರಹ್ಮದೇವರ ಮಕ್ಕಳು, ಪಿತೃದೇವತೆಗಳಲ್ಲಿ ದೊಡ್ಡವರು. ಇವರು ತುಂಬಾ ಅತ್ಯಂತ ದೊಡ್ಡ ತಪಸ್ವಿಗಳು. ಇವರು ವೈರಾಗ್ಯ ಇರಲಿಲ್ಲ, ಇವರು ವೈರಾಗ್ಯವಿಲ್ಲದೆ ಎಲ್ಲ ಕಡೆ ಸುತ್ತುತ್ತಿದ್ರು. ಅದಕ್ಕೆ ಇವರಿಗೆ ಕಾಮ್ಯ ದೇಹ, ಅವರಿಗೆ ಯಾವ ದೇಹ ಬೇಕೋ ಅದನ್ನು ತಾಳಬಹುದು. ಈ ಪಿತೃ ಕಾರ್ಯದಲ್ಲಿ ನಾನಿವತ್ತು ನಮ್ಮ ಅಪ್ಪನ ಶ್ರಾದ್ದ ಮಾಡ್ತೀನಿ, ಇದಕ್ಕೇನು ಫಲ ಅಂತ ಯಾರು ಕೇಳಲ್ಲ ಅಲ್ವಾ? ನಾವು ಗಣಪತಿ ಹಬ್ಬ ಮಾಡ್ತೀವಿ, ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಏನೋ ಹರಿಸ್ಕೊಂಡಿರ್ತೀವಿ, ಮಾಡ್ತೀವಿ. ಇದಾಗಲ್ಲ. ಪಿತೃ ಕಾರ್ಯದಲ್ಲಿ ನೋಡಪ್ಪ, ನನಗೇನಾದ್ರು ಮನೆ ಕಟ್ಸ್ಕೊಟ್ರೆ ನಾನು ಶ್ರಾದ್ದ ಮಾಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಿಕ್ಕಾಗತ್ತೆ? ಇಲ್ಲ. ಆದರೆ ಪಿತೃ ಕಾರ್ಯ ಮಾಡಿದಾಗ ನಮಗೆ ಬೇಕಾದ ಕಾಮ್ಯಗಳನ್ನು ಕೊಡ್ತಕ್ಕಂಥವ್ರು ಈ ವೈರಾಜರು. ಅವರನ್ನ ನಾವು ಭಜಿಸಬೇಕು ಅಂತ. ಅದಾದ್ಮೇಲೆ ಅಗ್ನಿಷ್ಠಾತರು ಅಂತ, ಇವರು ಕೂಡ ಅದೇ ಪ್ರಜಾಪತಿಯ ವಂಶಸ್ಥರಲ್ಲಿ ಬಂದಂತ ದೊಡ್ಡ ಜ್ಞಾನಿಗಳು. ಇದರಲ್ಲಿ 3 ಜನ ಆ ದೇವಲೋಕದಲ್ಲಿ ಸ್ವರ್ಗಸ್ಥರಾಗಿರ್ತಾರೆ. ಇನ್ನು 4 ಜನ ಇದಾರಲ್ಲ, ಅವರು ಆ ಜೀವಿಗಳ ನಿಯಮನ ಮಾಡಲಿಕ್ಕೆ ಅಂತ ಭೂಲೋಕಕ್ಕೆ ಬರ್ತಾರೆ. ಬಂದು ಈ ಪಿತೃಗಳಿಗೆ ಅನುಗ್ರಹವನ್ನ ಮಾಡ್ತಾರೆ ಅಂತ ವಿಚಾರವನ್ನು ಹೇಳ್ತಾ ಮುಂದೆ ಹೇಳ್ತಾನೆ, ಈ 7 ಜನ ಈ ಪಿತೃದೇವತೆಗಳಿದ್ದಾರೆ, ಆ ಪಿತೃದೇವತೆಗಳ ಅನುಗ್ರಹವನ್ನು ಪಡಿಬೇಕು ಅಂತ ಮುಂದೆ ಹೇಳ್ತಾ, ನೋಡು, ಶ್ರಾದ್ದದ ಮಹತ್ವ ಎಂತದ್ದು ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ಅಸ್ಮಿನ್ ಪೂರ್ವಯುಗೆ ತಾತ ಭಾರದ್ವಾಜಾತ್ಮಜಾದ್ವಿಜ ಯೋಗ ಧರ್ಮಮನು ಪ್ರಾಪ್ಯ ಭ್ರಷ್ಟ ದುಶ್ಚರಿತೇನ ವೈಹಿ. ನೋಡು, ನಿನಗೆ
ಶ್ರಾದ್ದದ ಮಹತ್ವೆಯನ್ನು ಹೇಳ್ತೀನಿ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ. ವಿಶ್ವಾಮಿತ್ರರ ಮಕ್ಕಳಂತೆ, ಭಾರದ್ವಾಜರ ಮಕ್ಕಳಂತೆ 7 ಜನ ಮಕ್ಕಳು. 7 ಜನ ಮಕ್ಕಳು ಭಾರದ್ವಾಜ ಋಷಿಗಳ ಹತ್ರನೇ ಇದ್ರು, ಅಧ್ಯಯನ ಮಾಡಬೇಕು ಅಂತಿದ್ರು. ಅದೇ ಭಾರದ್ವಾಜರು ಅಲ್ಲಿ ಇಲ್ಲಿ ಅಂತ ಸಂಚಾರ ಮಾಡ್ತಾ ಇದ್ದಾರೆ, ಒಂದು ಕಡೆಗೆ ಇರಲಿಲ್ಲ. ಭಾರದ್ವಾಜರು ಯೋಚನೆ ಮಾಡಿದ್ವಿ, ನನ್ನ ಹತ್ರ ಇದ್ರೆ ವಿದ್ಯಾಭ್ಯಾಸ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಬ್ಬ ಋಷಿಗಳ ಹತ್ರ ಕೊಟ್ಟು ಕಳಿಸಿದ್ರು. ವಿಶ್ವಾಮಿತ್ರ ಹತ್ರ ಕೊಟ್ಟು ಕಳಿಸಿದ ಮೇಲೆ ಆ 7 ಜನ ಮಕ್ಕಳಿಗೆ ಹೇಳಿದ್ರು, ನೋಡಿ ನೀವು ಒಳ್ಳೆ ಬಲಿಷ್ಠರಾಗಿ ಪರಮಾತ್ಮನ ವಿಷಯಿಕವಾದ ಜ್ಞಾನವನ್ನು ಪಡೀರಿ, ಧರ್ಮಜ್ಞರಾಗಿ ಅಂತ ಹೇಳಿ ಕಳಿಸಿದ್ರು. ಆ ಗುರುಕುಲ ವಾಸ ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಕಾಲಕ್ಕೆ ಬರಿಗೈಯಲ್ಲಿ ಹೋದ್ರಂತೆ. ಹಿಂದಿನ ಕಾಲಕ್ಕೆ ಗುರುಕುಲಕ್ಕೆ ಹೋಗ್ಬೇಕು ಅಂದ್ರೆ ಬರಿಗೈಯಲ್ಲೇ ಹೋಗೋದಂತೆ. ಬರೋ ಕಾಲಕ್ಕೆ ಜ್ಞಾನವನ್ನು ತಗೊಂಡ್ಬರ್ಬೇಕಂತೆ. ಇವತ್ತಿನ ತರ ಒಂದು ಮೂಟೆ ಬುಕ್ಸ್ ತಗೊಂಡು ಹೋಗ್ತಿರ್ಲಿಲ್ಲ. ಅಲ್ಲಿ ಹೋಗ್ಬೇಕು, ಗುರು ಶುಶ್ರೂಷೆಯನ್ನು ಮಾಡಬೇಕು, ಗುರುಗಳ ಸೇವೆಯನ್ನ ಅನನ್ಯವಾಗಿ ಮಾಡಬೇಕು, ಮಾಡಿ ಗುರುಗಳ ಅನುಗ್ರಹದಿಂದ ಸಂಪಾದನೆ ಆಗುವಂತ ವಿದ್ಯೆಯಿಂದ ಜೀವನವನ್ನು ಮಾಡಬೇಕು ಅಂತ ಈ ರೀತಿ ಹೇಳ್ತಾರೆ. ಸರಿ, ಆ ಭಾರದ್ವಾಜರ ಮಕ್ಕಳು ಅಷ್ಟೇನೆ ಆ ಗುರುಕುಲ ವಾಸದಲ್ಲಿದ್ದು ಗುರುಗಳ ಸೇವೆಯನ್ನು ಮಾಡ್ತಿದ್ರು. ಗುರುಗಳು ಅಂದ್ರು, ನೋಡಿ ನಾವು ಮುಂದೆ ದೊಡ್ಡ ಯಜ್ಞವನ್ನು ಮಾಡ್ತಾ ಇದೀವಿ, ಈ ಆಕಳಗಳನ್ನ ಕಾಯ್ಕೊಂಡು ಸಮಿತ್ತನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬರಬೇಕು ಅಂತೇಳಿ ಆಕಳಗಳನ್ನೆಲ್ಲ ಕಾಡಕ್ಕೆ ಕರ್ಕೊಂಡು ಹೋಗಿದ್ದಾರೆ ಭಾರದ್ವಾಜರ 7 ಜನ ಮಕ್ಕಳು. ಸರಿ, ಹೋದ್ರು. ಕಾಡಿನಲ್ಲೇ 3-4 ದಿವಸ ಆಯಿತು. ತಿನ್ನಕ್ಕೇನೂ ಇಲ್ಲ, ತುಂಬಾ ಹೊಟ್ಟೆ ಹಸ್ತೋಗಿದೆ. ನಾವಿನ್ನು ಚಿಕ್ಕ ಮಕ್ಕಳು, ಏನ್ ತಿನ್ನೋಣ ಅಂತ ಸುತ್ತಮುತ್ತ ನೋಡ್ತಾರೆ. ಕುಡಿಲಿಕ್ಕೆ ನೀರು ಇಲ್ಲ, ತಿನ್ಲಿಕ್ಕೆ ಹಣ್ಣಿಲ್ಲ, ಏನೂ ಇಲ್ಲ. ಅದರಲ್ಲಿ ಒಬ್ಬ ಹೇಳ್ತಾನೆ ಕಡೆಯವನು, ಒಂದು ಕೆಲಸ ಮಾಡೋಣ, ಇವತ್ತು ನಾವು ಪಿತೃ ಕಾರ್ಯ ಮಾಡಬೇಕಾಗಿದೆ, ಆ ಪಿತೃಗಳಿಗೆ ನಾವು ಏನನ್ನು ಕೊಡೋದು, ಯಾವ್ದ್ರಲ್ಲಿ ಶ್ರಾದ್ದ ಮಾಡೋದು ಅಂದಾಗ ಒಬ್ಬ ಹೇಳ್ತಾನೆ, ಒಂದು ಆಕಳನ್ನ ಕಳೆದು ಬಿಡೋಣ, ಗೋಮಾಂಸದಲ್ಲೇ ನಾವು ಪಿತೃ ಕಾರ್ಯ ಮಾಡಿ ಅದನ್ನೇ ಪ್ರಸಾದವಾಗಿ ಭಕ್ಷಣೆ ಮಾಡಿಬಿಡೋಣ. ಆಯ್ತು ಅಂತ ತೀರ್ಮಾನ ಮಾಡ್ಕೊಂಡು ಅಂತಾರೆ. ಗುರುಗಳು ಕೇಳಿದ್ರೆ ಏನು ಹೇಳೋದು, ಇಲ್ಲ ಯಾವ್ದೋ ಹುಲಿನೋ ಸಿಂಹನೋ ಬಂತು ತಿಂದು ಬಿಡ್ತು ಅಂತ ಹೇಳ್ಬಿಡೋಣ ಅಂತ ಹೇಳಿ ಆ ಆಕಳನ್ನು ಬಲಿ ಕೊಟ್ಟರು, ಪಿತೃಗಳಿಗೆ ಅರ್ಪಣೆ ಮಾಡಿದ್ರು, ತಾವು ತಿಂದು ಬಿಟ್ರು. ಎಲ್ಲ ಮುಗಿಸ್ಕೊಂಡು ಬಂದ್ರು ಮನೆಗೆ. ಗುರುಗಳು ಕೇಳಿದ್ರು, ಅಲ್ಲ ಎಲ್ಲ ಆಕಳುಗಳಿದೆ, ಒಂದು ಆಕಳು ಕಮ್ಮಿ ಇದೆಯಲ್ಲ, ಏನಾಯ್ತು? ಇಲ್ಲ, ಈ ತರ ಯಾವ ವ್ಯಾಘ್ರ ಮೃಗ ಬಂತು, ಅದನ್ನ ತಿಂದ್ಕೊಂಡು ಹೊರಟೋಯ್ತು, ಕಳೆದೋಯ್ತು ಅಂದ ಒಬ್ಬ, ಇನ್ನೊಬ್ಬ ವ್ಯಾಘ್ರ ಮೃಗ ತಿಂತು. ಸರಿ, ಒಟ್ಟಿನಲ್ಲಿ ಒಂದು ಆಕಳಂತೂ ಇಲ್ಲ. ನೀವು ತಗೊಂಡು ಹೋದಂತ ಆಕಳು ಯಾರ್ದು? ಗುರುಗಳದು. ಗುರುಗಳ ಒಂದು ಪದಾರ್ಥವನ್ನ ಕದ್ರೂ ಕೂಡ ಘೋರ ನರಕ ಇದೆ, ದೊಡ್ಡ ಪ್ರಾರಬ್ಧಕ್ಕೆ ಈಡಾಗಬೇಕಾಗತ್ತೆ ಅಂತ ಹೇಳಿದ್ರು. ಆಗ ಗುರುಗಳು ದಿವ್ಯ ದೃಷ್ಟಿಯಿಂದ ನೋಡಿದ್ರು, ಗೊತ್ತಾಯ್ತು ಇವರು ಪಿತೃಕಾರ್ಯ ಮಾಡ್ಲಿಕ್ಕೋಸ್ಕರ ಪಿತೃಗಳಿಗಾಗಿ ಆ ಆಕಳ ಮಾಂಸವನ್ನ ಅರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡಿದ್ದಾರೆ. ಅವ್ರು ಅಂದ್ರು, ನೀವು ಪಿತೃಕಾರ್ಯ ಮಾಡಿದಕ್ಕೆ ನಂಗೆ ಮೆಚ್ಚುಗೆ ಇದೆ. ಯಾಕೆ ಅಂದ್ರೆ ಏನ್ ಆ ಕಾಲಕ್ಕೆ ಇರೋದು ಅದನ್ನು ಅರ್ಪಣೆ ಮಾಡಬೇಕು, ಕಲಿಯುಗದಲ್ಲ, ಏನು ಸಿಕ್ಕಲಿಲ್ಲ ಅಂತ ಏನೋ ಒಂದು ಮಾಡೋದಲ್ಲ, ಅದು ಅವರ ಶ್ರದ್ಧೆ. ಅದಕ್ಕೆ ಆದ್ರೆ ನೀವು ಅದನ್ನ ತಿಂದಿದ್ದೀರಾ, ಅದು ಗುರು ವಿತ್ತಾಪಹಾರ ಮಾಡಿದ್ದೀರಾ, ಗುರುಗಳ ಪದಾರ್ಥವನ್ನು ನೀವು ತಗೊಂಡಿದ್ದೀರಾ, ಅದಕ್ಕೆ ನಿಮಗೆ ದುಷ್ಟ ಜನ್ಮ ಬರಲಿ ಅಂತ ಶಾಪ ಕೊಟ್ಟು ಶಿಷ್ಯರು ಬಂದು ಆ ಗುರುಗಳ ಕಾಲನ್ನು ಗಟ್ಟಿಗಿಡಿದ್ರು. ಸ್ವಾಮಿ, ನನಗೆ ಶಾಪ ಕೊಟ್ಟಿದ್ದೀರಾ ನಿಜ, ಆದ್ರೆ ನನ್ನನ್ನು ಕ್ಷಮಾ ಮಾಡಿ, ನಾ ಮಾಡಿರೋದು ತಪ್ಪು, ಖಂಡಿತ ತಪ್ಪು, ಆದ್ರೆ ನನಗೆ ದೇವರ ವಿಚಾರದಲ್ಲಿ ನೀವು ಕೊಟ್ಟ ಜ್ಞಾನ ಯಾವತ್ತೂ ನಷ್ಟ ಆಗಬಾರ್ದು ಅಂತ ಒಂದು ಅನುಗ್ರಹವನ್ನು ಮಾಡಿ ಅಂತ. ಗುರುಗಳಂದ್ರು, ಪರವಾಗಿಲ್ಲ, ತಪ್ಪಾಗಿ ಅದನ್ನ ತಿದ್ಕೊಂಡು ಮತ್ತೆ ಇಂಥ ತಪ್ಪು ಮಾಡಬಾರ್ದು ಅಂತ ನನ್ನ ಹತ್ರ ಕೇಳಿದ್ರಿ, ನೀನು ಆ ಜ್ಞಾನ ಬೇಕು ಅಂತ ಕೇಳಿದ್ರಿ, ಖಂಡಿತ ಆ ಜ್ಞಾನವನ್ನು ಕೊಡ್ತೀನಿ ಅಂತ ಹೇಳಿ ಮುಂದೆ ನೀವು ಕಾಡಿನಲ್ಲಿ ಮೃಗಗಳಾಗಿ ಹುಟ್ಟಿರಿ ಅಂತಂದ್ರೆ. ಆ 7 ಜನ ಮುಂದಿನ ಜನ್ಮದಲ್ಲಿ ಜಿಂಕೆಗಳಾಗಿ ಹುಟ್ಟಿದಂತೆ. ಜಿಂಕೆಗಳಾಗಿ ಹುಟ್ಟಿ ನದಿಯಲ್ಲೇ ಮುಳುಗಿದ್ರು. ಯಾಕಂದ್ರೆ ಗುರುಗಳು ಜ್ಞಾನವನ್ನು ಕೊಟ್ಟಿದ್ರು, ಅಲ್ಲೇ ಇದ್ರು, ಯಾವಾಗಲೂ ನೀರಿನಲ್ಲೇ ಇದ್ದು ದೇವರಲ್ಲಿ ಧ್ಯಾನ ತಲ್ಲೀನತೆಯಿಂದ ಇದ್ದು ಆ ಜನ್ಮವನ್ನು ಕಳ್ಕೊಂಡ್ರು. ಮುಂದೆ ಉತ್ತಮ ಜನ್ಮ ಬಂದು ಚಕ್ರವಾಕ ಪಕ್ಷಿಗಳಾದ್ರು. ಬಿಳಿ ಬಣ್ಣದ ಪಕ್ಷಿ, ಆ ಚಕ್ರವಾಕ ಪಕ್ಷಿ ಆದ್ರು. ಮುಂದೆ ಅದಾದ್ಮೇಲೆ ಹಂಸ ಪಕ್ಷಿಗಳಾಗಿ ಮಾನಸ ಸರೋವರದಲ್ಲಿ ಹುಟ್ಟದಂತೆ. ಎಷ್ಟು ಒಳ್ಳೆ ಜನ್ಮ ಬಂತು. ಆ ಹಂಸ ಜನ್ಮದಿಂದ ನೆಕ್ಸ್ಟ್ ಬ್ರಾಹ್ಮಣ ಜನ್ಮಕ್ಕೆ ಬಂದು ಮೋಕ್ಷ ಹೊಂದಬೇಕು ಅವರು. ಅಂತ ಸಾಮರ್ಥ್ಯವನ್ನು ಹೊಂದಿದ್ದಾರೆ, ಅಷ್ಟು ತಪಸ್ ಮಾಡಿದ್ದಾರೆ. ಆ ಮೃಗಗಳಾದರೂ ಕೂಡ ಈ ರೀತಿಯಲ್ಲಿ ಇದ್ರು. ಸರಿ, ಮುಂದೆ ಏನಾಯ್ತು? ಇನ್ನೊಂದು 5-6 ತಿಂಗಳಲ್ಲಿ ಅವ್ರು ಸಾಯ್ಬೇಕು, ಹಂಸ ಪಕ್ಷಿಗಳು ಸಾಯಿ ಬ್ರಾಹ್ಮಣ ಜನ್ಮ ಬರಬೇಕು. ಆ ಕಾಲಕ್ಕೆ ಯಾವುದೋ ಒಬ್ಬ ರಾಜ ಬಂದಂತೆ ಮಾನಸ ಸರೋವರ ಸ್ನಾನಕ್ಕೆ.
ಬಂದು ಸ್ನಾನ ಮಾಡ್ದ, ಅವನ ಮೈ ಒರೆಸ್ಕೊಳ್ಳಿಕ್ಕೆ ಒಬ್ಬ ಬಟ್ಟೆ ಕೊಡ್ತಾನೆ, ಒಬ್ಬ ಕೈಕಾಲು ಒರೆಸ್ತಾ ಇದ್ದಾನೆ, ಅವನಿಗೆ ಬಟ್ಟೆ ಕೊಡ್ಲಿಕ್ಕೆ ಅಂತ ಒಂದು 4-5 ಜನ ನಿಂತಿದ್ದಾರೆ, ಅವನ ಆಭರಣ ಹಾಕೊಳ್ಳಿಕ್ಕೆ ಅಂತ 4-5 ಜನ ನಿಂತಿದ್ದಾರೆ, ಅವನ ಕಿರೀಟ ಹಾಕ್ಲಿಕ್ಕೆ ಒಬ್ಬ, ಅವನಿಗೆ ತಿಂಡಿ ತಿನಿಸುಗಳು ಅದಕ್ಕೆಲ್ಲ ಸಾಕಷ್ಟು ಜನ ಇದ್ದಾರೆ. ಈ ಹಂಸ ಪಕ್ಷಿ ಏನ್ ಮಾಡ್ತಿತ್ತು ಅಂದ್ರೆ ಹಂಸಕ್ಷೇರ ನ್ಯಾಯ ಅಂತ ಆಕಳ ಹಾಲನ್ನು ಕರೆದು ಕೊಟ್ರೆ ಆ ಆಕಳು ಕುಡಿದಿರುತ್ತಲ್ಲ ನೀರು, ಅದು ಕೂಡ ಹಾಲಲ್ಲಿ ಮಿಶ್ರಿತವಾಗಿದ್ದರೆ ಆ ಹಾಲನ್ನು ಮಾತ್ರ ಕುಡಿಯುತ್ತಂತೆ. ಅಂತ ಸಾಮರ್ಥ್ಯ ಅಂದ್ರೆ ಒಳ್ಳೆಯದನ್ನೆಲ್ಲ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಈ ಹಂಸ. ಆ ಭಾರದ್ವಾಜರ ಮಕ್ಕಳು ಹಂಸರಾಗಿ ಆ ಕಾಲಕ್ಕೆ ಅದನ್ನ ನೋಡ್ಬಿಟ್ಟು ಕಡೆ ತಮ್ಮ ಅನ್ನನ್ ಅಲ್ಲ, ನಾವು ಬರೀ ಮೂಗಿಟ್ಕೊಂಡು ನೀರಿನಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ, ಬರೀ ಆಚರಣೆ ಮಾಡು ಜಪ ಮಾಡುವಂತ ನಮ್ಗೆ ಲೌಕಿಕ ಜ್ಞಾನವೇ ಇಲ್ಲ. ಆ ರಾಜ ನೋಡಿ ಎಷ್ಟು ಸುಖ ಅನುಭವಿಸ್ತಾ ಇದ್ದಾನೆ. ನಮ್ಗಿಂತ ಜನ್ಮದ ಬದಲು ಒಳ್ಳೆ ರಾಜನ ಜನ್ಮ ಬರ್ಬೋದಲ್ಲ, ನಾನೇ ಹುಟ್ಟಿದ್ರೆ ಮುಂದಿನ ಜನ್ಮದಲ್ಲಿ ರಾಜನಾಗಿ ಹುಡ್ತೀನಿ ಅನ್ಕೊಂಡು. ಅವನ ಜೊತೆಗಿದ್ದ ಅಣ್ಣ ಅವನಂದ, ನೀನೇ ರಾಜ ಆಗು, ನಾನು ಮಂತ್ರಿ ಆಗ್ತೀನಿ ಅಂದ. ಇನ್ನೊಬ್ಬ ಅಣ್ಣ ಅಂದ, ನೀನು ಮಂತ್ರಿ ಆಗು, ನಾನು ಸೇನಾಧಿಪತಿ ಆಗ್ತೀನಿ ಅಂತ. 4 ಜನ ದೊಡ್ಡ ಹಂಸಗಳಂತಂತೆ, ಅಲ್ಲ ಮೂರ್ಖತನವನ್ನು ಮಾಡ್ತಿದ್ದೀರಲ್ಲ, ನಾವು ಮುಂದಿನ ಜನ್ಮ ಬ್ರಾಹ್ಮಣ ಜನ್ಮವನ್ನು ಹೊಂದ್ಬಿಟ್ಟು ನಾವು ಮೋಕ್ಷಕ್ಕೆ ಹೋಗ್ಬೇಕು, ಅದನ್ನು ಬಿಟ್ಟು ನೀವು ರಾಜ ಆಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಕೇಳ್ತಿದ್ದೀರ. ನಿಮ್ಮ ಜ್ಞಾನ ಎಲ್ಲ ಇಂಥದ್ದ, ಇದಕ್ಕಾಗಿ ನೀವು ತಪಸ್ಪಟ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಹೇಳಿ, ಎಷ್ಟು ಜನ್ಮಗಳನ್ನೆಲ್ಲ ದಾಟಿ ನಾವು ಇಲ್ಲಿಗೆ ಬಂದಿದ್ದೀವಿ, ನೀವು ನೋಡಿದ್ರೆ ಇಂಥ ಕೆಲಸವನ್ನು ಮಾಡ್ತಿದ್ದೀರಾ ಅಂತ ಹೇಳಿ ತುಂಬಾ ಬೇಸರ ಮಾಡ್ಕೊಂಡು, ಸರಿ ನೀವು ಅನ್ಕೊಂಡಂಗೆ ನೀವು ಆ ರಾಜನೇ ಆಗಿ ಹುಟ್ಟ್ರಿ ಅಂತ. ಯಾವಾಗ ಈ ತರ ಬೈದ್ರೋ ಅವಾಗ ಆ 3 ಹಂಸಗಳಂತ, ಅಯ್ಯಯ್ಯೋ ತಪ್ಪು ಮಾಡ್ಬಿಟ್ವಿ, ದಯವಿಟ್ಟು ಅಣ್ಣಂದ್ರ ನಮ್ಮನ್ನು ಬಿಟ್ಟು ಹೋಗ್ಬೇಡ್ರಿ, ನಾವು ನಿಮ್ಮ ಹಿಂದೆನೇ ಹಿಂಬಾಲಿಸ್ಕೊಂಡು ಬರ್ತೀವಿ, ನೀವು ನಮ್ಮನ್ನು ಕರ್ಕೊಂಡು ಹೋಗಿ ಉದ್ಧಾರ ಮಾಡಿ ಅಂತ. ಇಲ್ಲ ನಾ ಶಾಪ ಕೊಟ್ಟು ಆಯ್ತು, ಇದು ನಾನೇನು ಮಾಡ್ಲಿಕ್ಕೆ ಆಗಲ್ಲ. ಪಶ್ಚಾತ್ತಾಪ ಪಟ್ರು, ಅಲ್ಲ ನಾವು ಮೋಕ್ಷಕ್ಕೆ ಹೋಗ್ಬೇಕಾದಂಥವ್ರು ಆಸೆ ಪಟ್ಟುಬಿಟ್ವಲ್ಲ ಅಂತ ಹೇಳಿ ಮುಂದಿನ ಜನ್ಮದಲ್ಲಿ ಈ 4 ಜನ ದೊಡ್ಡವರು ಉತ್ತಮ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ್ರು. ಈ 3 ಕ್ಷತ್ರಿಯರಾಗಿ ಹುಟ್ಟಿ ಒಬ್ಬ ರಾಜ ಆದ, ಒಬ್ಬ ಮಂತ್ರಿ ಆದ, ಒಬ್ಬ ಸೇನಾಧಿಪತಿ ಆದ. ಸರಿ, ಆ ಬ್ರಾಹ್ಮಣ ಮಕ್ಕಳಿದ್ರಲ್ಲ 4 ಜನ, ಆ 4 ಜನ ಕೇಳ್ತಾರೆ ಅಪ್ಪ ಅಮ್ಮನಿಗೆ, ನೋಡಿ ನಮ್ಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿದ್ರಿ, ಸದ್ಧರ್ಮಾಚರಣೆಯನ್ನ ಮಾಡಿಸಿದ್ರಿ, ನಾವಿನ್ನ ಅವತಾರ ಮಾಡಿದ್ದೇನಕ್ಕೆ ಅಂತಂದ್ರೆ ಇಲ್ಲಿದ್ದು ಸುಮ್ಮನೆ ಸುತ್ತಾಡ್ಲಿಕ್ಕೆ ಅಂತಲ್ಲ, ನಾವು ಇಲ್ಲಿ ಹುಟ್ಟಿದ್ದೇನಕ್ಕೆ ಅಂದ್ರೆ ಮೋಕ್ಷವನ್ನು ಪಡಿಬೇಕು ಅಂತ, ಅದಕ್ಕೆ ನಾವು ಮೋಕ್ಷಾರ್ಥವಾಗಿ ಹೊರಟು ಬಿಡ್ತೀವಿ. ತಂದೆ ತಾಯಿ ಅಂದರು, ನಿಮ್ಮನ್ನ ಸಾಕಿ ಸಲುವಿ ನಾನು ಯಾಕೆ ಇಲ್ಲಿವರೆಗೂ ನಿಮ್ಮನ್ನು ಬೆಳೆಸಬೇಕಿತ್ತು. ಅದಕ್ಕೆ ಅವ್ರು ಅಂತಾರೆ, ಯಾರನ್ನ ನೆಚ್ಕೊಂಡಿಲ್ಲ ಲೋಕದಲ್ಲಿ. ಮಕ್ಕಳು ಯಾವತ್ತು ತಂದೆ ತಾಯಿಗಳನ್ನು ಸಾಕ್ತಾರೆ ಅನ್ನೋದು ಅದು ಭ್ರಮೆ. ಯಾವತ್ತು ಕೂಡ ನಮ್ಮ ನೋವನ್ನ ನಾವೇ ಅನುಭವಿಸಬೇಕು. ಮಕ್ಕಳೇನು ಮಾಡ್ಲಿಕ್ಕೆ ಸಾಧ್ಯ? ಅದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಕರ್ತವ್ಯ ತಂದೆ ತಾಯಿಗಳನ್ನು ನೋಡ್ಕೋಬೇಕು ಅಂತ. ನಿಮ್ಗೊಂದು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರವನ್ನು ಹೋಗಿ ಯಾವ್ದಾರು ರಾಜನಿಗೆ ಹೇಳಿದ್ರೆ ಆ ರಾಜ ನಿಮಗೆ ಬೇಕಾದ ಸಂಪತ್ತನ್ನೆಲ್ಲ ಕೊಡ್ತಾನೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳಿ ಕಾಡಿಗೆ ಹೊರಟು ಮೋಕ್ಷ ಸಾಧನೆಯನ್ನ ಮಾಡ್ಕೋತಾ ಇದ್ದಾರೆ. ಇವ್ರಿಗೆ ವೃದ್ಧಾಪ್ಯ ಬಂತು. ಈ 3 ಜನ ರಾಜರಾಗಿದ್ದಾರೆ, ಆರಾಮಾಗಿ ಒಳ್ಳೆ ಸುಖಭೋಗವನ್ನ ಅನುಭವಿಸ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆ ಕಾಲಕ್ಕೆ ಈ ಅಜ್ಜಿ ತಾತ ಇಬ್ಬರು ಬ್ರಾಹ್ಮಣ ದಂಪತಿಗಳು ಬಂದರು, ಒಂದು ಮಂತ್ರವನ್ನು ಹೇಳಿದ್ರು. ಮಂತ್ರವನ್ನು ಹೇಳಿದ ಮೇಲೆ ಆ ಮಂತ್ರವನ್ನ ಕೇಳಿದ್ರು ಅವರು. ಆ ಮಂತ್ರ ಏನು ಅಂತಂದ್ರೆ ಇವರ ಜನ್ಮ ವೃತ್ತಾಂತ. ಈ ತರ ನೀವು ಭಾರದ್ವಾಜರ ಮಕ್ಕಳು 7 ಜನ ನಾವು ಈ ತರ ನೀವು ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟಿದ್ರಿ, ಹಂಸ ಪಕ್ಷಿ ಆದ್ರಿ, ಇಂಥ ಆಸೆಯನ್ನು ಪಟ್ರಿ, ಅದಕ್ಕೆ ಇಲ್ಲಿ ಹುಟ್ಟಿದ್ದೀರಾ ಅಂತ. ಆ ರಾಜ ಕೇಳ್ದ, ನಿಮಗೆ ಮಂತ್ರ ಹೇಳ್ಕೊಟ್ಟವ್ರು ಯಾರು, ಎಲ್ಲಿದ್ದಾರೆ ಅವರು? ಅವ್ರು 4 ಜನ ನನ್ನ ಮಕ್ಕಳು, ಬ್ರಾಹ್ಮಣ ಮಕ್ಕಳು, ಕಾಡು ಹೊರಟುಬಿಟ್ಟಿದಾರಪ್ಪ, ಇಲ್ಲಿಲ್ಲ. ಅವರಿಗೆ ಆ ವೈರಾಗ್ಯ ಬಂತು. ಇಡೀ ಸಂಪತ್ತನ್ನ ಆ ಬ್ರಾಹ್ಮಣ ತಂದೆ ತಾಯಿಗಳಿಗೆ ಕೊಟ್ಟು ತಾವು ಕಾಡಿಗೆ ಹೋಗಿ ಆ ಮೋಕ್ಷ ಸಾಧನೆಯನ್ನ ಮಾಡಿಕೊಂಡ್ರು. ಇದರ ತಾತ್ಪರ್ಯ ಏನು ಅಂತಂದ್ರೆ ಶ್ರಾದ್ದದಲ್ಲಿ ಎಷ್ಟು ನಿಷ್ಠೆ ಇರಬೇಕು ಅಂತ. ಶ್ರಾದ್ದ ಆ ಕಾಲ ಬಂತು ಅಂತ ಮಾಂಸವನ್ನು ಕೊಟ್ಟಿದ್ದಕ್ಕೆ ಆ ಲೋಪ ಆಗಿದ್ದಕ್ಕೆ ಇಷ್ಟೆಲ್ಲ ಜನ್ಮ ಬಂತು, ಮತ್ತೆ ಆ ಪಿತೃ ಕಾರ್ಯದಿಂದ ಸಂತುಷ್ಟರಾಗಿ ಮೋಕ್ಷ ಹೊಂದಿದ್ರು ಅಂತ. ಇದನ್ನ ಯಾಕೆ ಈ ಹರಿವಂಶದಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ಶ್ರಾದ್ದ ತುಂಬಾ ಮುಖ್ಯ ಅಂತ. ಯಾಕೆ ಸಂತಾನ ಆಗ್ತಿಲ್ಲ ಅಥವಾ ಮನೇಲಿ ಏನೇನೋ ತೊಂದರೆ ಆಗ್ತಿದೆ ಅಂತಂದ್ರೆ ಶ್ರಾದ್ದದಲ್ಲಿ ಎಲ್ಲೋ ಲೋಪ ಅಂತ. ಯಾರಿಗೆ ಸಂತಾನ ಆಗ್ತಿಲ್ಲ ಅವ್ರು ಏನ್ ಮಾಡಬೇಕು ಅಂತಂದ್ರೆ ಮದ್ಯಪಿಂಡ ಇದೆಯಲ್ಲ, ಅಂದ್ರೆ ಪಿತಾಮಹ ಪಿಂಡ, ಅದನ್ನ ತಿನ್ಬೇಕಂತೆ. ಅಯ್ಯ, ಅದನ್ನ ಹೇಗೆ ತಿನ್ನೋದು ಪಿಂಡವನ್ನ ಅಂದ್ರೆ ತಿನ್ಬೇಕು ಅಂತಂದ್ರೆ ಬಾಯಿ ಹಾಕೋಬೇಕಂತಾನೆ ಅಲ್ಲ, ಅದನ್ನ ವಾಸನೆ ನೋಡಿದ್ರು ಕೂಡ ತಿಂದ ಹಾಗೆ ಲೆಕ್ಕ. ಅದನ್ನ ವಾಸನೆ ನೋಡಿದ್ರು ಕೂಡ ಆ ಪಿತಾಮಹರಾದಂಥವ್ರು ಇವನು ಒಳ್ಳೆ ಸಂತಾನ ಆಗ್ಲಿ ಅಂತ ಅನುಗ್ರಹ ಮಾಡ್ತಾರೆ.
ಹಾಗಾಗಿ ಈ ವಿಚಾರವನ್ನು ಹೇಳ್ತಾರೆ. ಈ ರೀತಿಯಲ್ಲಿ ಆ ದೊಡ್ಡವರ ಅನುಗ್ರಹ ಬೇಕು. ಇದನ್ನು ಯಾಕೆ ಹೇಳಿದ್ರು ಅಂದರೆ, ಎಲ್ಲಾದರೂ ನಮ್ಮ ವಿಚಾರದಲ್ಲಿ ಪಿತೃದೋಷ ಬಂದಿದ್ರೆ ಈ ಹರಿವಂಶವನ್ನು ಕೇಳಿದಾಗ ಆ ಪಿತೃದೋಷ ಎಲ್ಲ ನಿವಾರಣೆಯಾಗಿ ನಿಮ್ಮ ಕುಲ ಉದ್ಧಾರ ಆಗಲಿ, ನಿಮ್ಮ ಕುಲದಲ್ಲಿ ಉತ್ತಮರು ಹುಟ್ಟಲಿ, ತನ್ಮೂಲಕ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದನ್ನೆಲ್ಲ ಮಾರ್ಕಂಡೇಯ ಋಷಿಗಳು ಆ ಭೀಷ್ಮಾಚಾರ್ಯರಿಗೆ ಉಪದೇಶ ಮಾಡ್ತಿದ್ದಾರೆ. ನೋಡಿ, ಇಷ್ಟೆಲ್ಲ ಘಟನೆ ನಡೀತು, ಹೀಗೆಲ್ಲ ಆಯಿತು. ಶ್ರಾದ್ದಕ್ಕೆ ಇಷ್ಟು ಮಹತ್ವ ಇದೆ. ಶ್ರಾದ್ದವನ್ನು ಎಂದು ತಪ್ಪಿಸಬಾರ್ದು. ಲೋಕದಲ್ಲಿರೋದು ಎರಡೇ ಜಾತಿ. ಅದು ಯಾವುದು ಅಂತಂದರೆ, ಒಬ್ಬ ಕೆಟ್ಟದು ಮಾಡೋನು, ಒಬ್ಬ ಒಳ್ಳೇದು ಮಾಡೋನು ಅಂತ. ಒಳ್ಳೆಯದು ಮಾಡೋನು ಯಾವತ್ತು ಧರ್ಮನಿಷ್ಠನಾಗಿರಬೇಕು, ಅವನು ಒಳ್ಳೆಯ ರೀತಿಯಲ್ಲೇ ನಡ್ಕೊಂಡು ಹೋಗ್ಬೇಕು. ಕೆಟ್ಟದು ಮಾಡೋನಿಗೆ ನಾವೇನು ಉಪದೇಶ ಮಾಡ್ಲಿಕ್ಕಾಗಲ್ಲ. ಕೆಟ್ಟದು ಮಾಡೋನ ಹತ್ರಕ್ಕೆ ಹೋಗಿ ಇದನ್ನು ಒಳ್ಳೇದು ಮಾಡ್ಕೋ, ಸರಿ ಮಾಡ್ಕೋ ಜೀವನಾನ, ಇದನ್ನೆಲ್ಲ ಮಾಡು ಅಂತಂದ್ರೆ ಅವನು ಹೇಳ್ತಾನೆ, ನಿನ್ನ ಉಪದೇಶ ನನಗೇನಕ್ಕೆ, ನನಗೆ ನನ್ನ ಜೀವನ ಗೊತ್ತು ಅಂತ. ಯಾರು ನಮ್ಮ ಮಾತನ್ನು ಕೇಳಲ್ಲ, ಅವ್ರಿಗೋ ಉಪದೇಶ ಮಾಡಿದ್ರೆ ಏನು ಪ್ರಯೋಜನ? ನಾವು ನಮ್ಮ ಮಾತನ್ನು ಯಾರು ಕೇಳ್ತಾರೋ ಅವ್ರಿಗೆ ಉಪದೇಶ ಮಾಡಬೇಕು. ಹಾಗಾಗಿ ಆ ಉತ್ತಮರಿಗೆ ನಿನ್ನ ಮಾರ್ಗದರ್ಶನ ಇರಲಿ. ನೀನು ವಿಶೇಷ ದೇವರ ಅನುಗ್ರಹವನ್ನು ಪಡಿ, ಪಿತೃಗಳ ಅನುಗ್ರಹವನ್ನು ಪಡೆದಿದೆಯಾ ಅಂತ ಈ ವಿಚಾರವನ್ನು ಹೇಳ್ತಾ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ. ಈ ವಿಚಾರವನ್ನು ಯಾರು ಕೇಳ್ತಾರೋ, ಯಾರು ಆ ಪಿತೃದೇವತೆಗಳ ಹೆಸರು ಹೇಳ್ತಾರೋ, ಆ ಪಿತೃದೇವತೆಗಳ ಹೆಸರು ಹೇಳಿದ್ರೆ ಸಾಕು, ಆ ಕುಲ ಉದ್ಧಾರ ಆಗುತ್ತೆ. ಅದಕ್ಕೆ ಹರಿವಂಶವನ್ನು ಕೇಳೋ ಕಾಲಕ್ಕೆ ಈ ಪಿತೃಗಳ ಹೇಳ್ತಾ ಹೋದ್ರೆ ಇನ್ನೂ ವಿಸ್ತಾರವಾಗಿ ಹೇಳ್ಬೋದು. ತುಂಬಾ ವಿಚಾರವನ್ನು ಹೇಳಿದ್ದಾರೆ ಪಿತೃಗಳ ವಿಚಾರದಲ್ಲಿ. ಇದನ್ನು ಕೇಳಿದಾಗ ಮಕ್ಕಳಲ್ಲಿ ಆ ಧರ್ಮ ಪ್ರಜ್ಞೆ ಅನ್ನೋದು ಬರುತ್ತಂತೆ. ಅದಕ್ಕೆ ಇದೊಂದು ಉಪದೇಶ ಮಾಡುತ್ತೆ ಹರಿವಂಶ. ಪಿತೃ ಕಾರ್ಯ ಮಾಡೋ ಕಾಲಕ್ಕೆ ಮಕ್ಕಳುಗಳನ್ನು ಕರ್ಕೊಂಡು ಹೋಗಬೇಕು, ಅವರಿಗೆ ಹೇಳಬೇಕು. ಶ್ರಾದ್ದ ಕಾರ್ಯದಲ್ಲಿ ಅವ್ರಿಗೆ ಎಂಟ್ರಿ ಇಲ್ಲ, ಕೆಲವರು ಮಾಡಬಾರದು ಅಂತಿದೆ. ಅದನ್ನು ಬಿಟ್ಟು ಏನೇನು ಮಾಡಬೇಕು ಅದು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕು. ಅವಾಗ ಹೇಳ್ತಾರೆ, ನಮ್ಮಪ್ಪ ಅವ್ರ ಅಪ್ಪಂದು ಮಾಡ್ತಿದ್ದ, ನಾನು ನಮ್ಮ ಅಪ್ಪಂದು ಮಾಡಬೇಕು ಅಂತ. ಇಲ್ದಿದ್ರೆ ಏನಂತ, ನಮ್ಮಪ್ಪ ಯಾವತ್ತೂ ಮಾಡೋದು ನೋಡಿಲ್ಲ, ನಮ್ಮ ಮನೇಲಿ ಸಂಪ್ರದಾಯ ಇಲ್ಲ ಅಂದ್ಬಿಡ್ತಾರೆ. ಹಾಗಾಗಬಾರ್ದಲ್ಲ. ಅದಕ್ಕೆ ಧರ್ಮ ಪ್ರಜ್ಞೆಯನ್ನು ಕೊಡಬೇಕು, ಒಳ್ಳೆ ಮಾರ್ಗ ಕರ್ಕೊಂಡ್ಬರ್ಬೇಕು, ಇಂಥ ಕಾರ್ಯವನ್ನು ಮಾಡಬೇಕು ಅಂತ ನಾವು ಮಾರ್ಕಂಡೇಯ ಋಷಿಗಳು ಆ ಭೀಷ್ಮಾಚಾರ ಸಂವಾದದಲ್ಲಿ ಹೇಳ್ತಾ ಇದನ್ನೆಲ್ಲ ಹೇಳ್ತಿರೋರು ಮಾರ್ಕಂಡೇಯ ಋಷಿಗಳಿಗೆ ಸನತ್ ಕುಮಾರ್ ಅವರ ಅನುಗ್ರಹವನ್ನು ವಿಶೇಷವಾಗಿ ಪಡೆದಿದ್ದಾರೆ. ಅದಕ್ಕೆ ಹೇಳ್ತಾರೆ, ಆ ದೊಡ್ಡವರನ್ನ ನೋಡಬೇಕು ಅಂತಂದ್ರೂ ಪುಣ್ಯ ಇರಬೇಕಂತ. ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ಇವತ್ತು ಆ ಸನತ್ ಕುಮಾರ ಬರಬೇಕು, ನನಗೆ ಅನುಗ್ರಹ ಮಾಡಬೇಕು ಅಂತಂದ್ರೆ ನನ್ನ ಎಷ್ಟೋ ಜನ್ಮದ ಪುಣ್ಯ, ನನ್ನ ಪಿತೃಗಳ ಪುಣ್ಯ. ನಮಗೂ ಅಷ್ಟೇ ಮಾರ್ಗದರ್ಶಕರು ಅಷ್ಟು ಸುಲಭವಾಗಿ ಸಿಗಲ್ಲ. ನಾವು ಅನ್ಕೋತೀನಿ, ಅವ್ರು ನೋಡ್ದ ಅವ್ರಿಗೆ ಯಾರೋ ಒಬ್ರು ಸಿಕ್ಬಿಟ್ರು, ಅವ್ರು ಚೆನ್ನಾಗಿ ತಿಳ್ಕೊಂಬಿಟ್ರು, ನಮಗೆ ಇವ್ರಿಗಿಂತ ಮುಂಚೆ ನಮಗೆ ಅವ್ರ ಪರಿಚಯ ಇತ್ತು, ಆದರೆ ನಮಗೆ ಒಂದಿನ ಅವ್ರು ಉಪದೇಶ ಮಾಡಲಿಲ್ಲ, ಇವ್ರಿಗೆ ಮಾಡಿಬಿಟ್ರು ಅಂತ. ನಮಗೂ ಎಲ್ಲರೂ ಪರಿಚಯ ಇರುತ್ತೆ. ಪರಿಚಯ ಇದ್ರೆ ಪ್ರಯೋಜನ ಇಲ್ಲ, ಪ್ರಯೋಜನ ಇರಬೇಕಲ್ಲ. ಅವರಿಂದ ಏನು ಬೇಕು ಅನ್ನೋ, ಆಕಳು ಇಟ್ಕೊಂಡ್ಬಿಟ್ಟು ನನಗೆ ಹಾಲು ಕರೀಲಿಕ್ಕೆ ಬರಲ್ಲ, ನಾನು ಆಕಳನ್ನು ಕಟ್ಟಿದ್ದೀನಿ ಅಂದ್ರೆ ಬರೀ ಸಗಣಿ ಗಂಜಲಕ್ಕೆ ಅಂದ್ರೆ ದಡ್ಡ ಅಂತ. ಆಕಳನ್ನು ಯಾಕೆ ಕಟ್ಟಬೇಕು? ಕ್ಷೀರಕ್ಕಾಗಿ ಕಟ್ಟಬೇಕು. ಹಾಗೆ ಆ ಉತ್ತಮರನ್ನು ನಾವು ಪಡಿಬೇಕು ಅಂತಂದ್ರೆ ನಾವು ಧರ್ಮಜ್ಞರಾಗಿರ್ಬೇಕು. ಇಲ್ಲಿ ಆ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ, ತಂದೆ ತಾಯಿಗಳಲ್ಲಿ ಅತ್ಯಂತ ಭಕ್ತಿಯನ್ನು ಇಟ್ಕೊ. ತಂದೆ ತಾಯಿಗಳ ಅನುಗ್ರಹ ಇದ್ರೆ ಮಾತ್ರ ಅಂತ ಉತ್ತಮ ಸಂತಾನ ಆಗೋದು, ಆ ಕುಲ ಅಭಿವೃದ್ಧಿ ಆಗೋದು, ಮಕ್ಕಳು ಧರ್ಮ ಬರೋದು. ಹಾಗಾಗಿ ಆ ಒಳ್ಳೆಯ ರೀತಿಯಲ್ಲಿ ನೀನು ನಡ್ಕೊಂಡ್ಬಂದೆ, ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ ಇನ್ನು ಕೆಲವಾರು ಪಕ್ಷಿಗಳ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಾದಮೇಲೆ ಮುಂದೆ ಕೃಷ್ಣನ ಕಥೆ ಬರುತ್ತೆ. ಕೃಷ್ಣ ಹುಟ್ಟಿದ್ದು, ಗರ್ಗಾಚಾರ ಕಥೆ, ಇದೆಲ್ಲ ಮುಂದೆ ಬರುತ್ತೆ. ಅದನ್ನು ಮುಂದಿನ ದಿವಸದಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.